ಎಲ್ಲರಿಗೂ ನಮಸ್ಕಾರ. ಸೊ ಅಕ್ಷಯ ತೃತೀಯ ದಿವಸ ಬಸವಣ್ಣನವರು ಹುಟ್ಟಿದ್ದು. ಆ ಹಬ್ಬವನ್ನ ನಾವು ಕರ್ನಾಟಕದಾದ್ಯಂತ ತುಂಬಾನೇ ವಿಜೃಂಭಣೆಯಿಂದ ಎಲ್ಲಾ ಕಡೆಗೂ ಕೂಡ ಆಚರಿಸ್ತೇವೆ. ಸೊ ಅದಕ್ಕೋಸ್ಕರ ಇವತ್ತು ನಾವು ಬಸವಣ್ಣನವರ ಬಗ್ಗೆ ಒಂದ್ ಸ್ವಲ್ಪ ಅವರ ಇತಿಹಾಸ, ಅವ್ರು ಹೇಗೆ ಹುಟ್ಟಿದ್ರು, ಹೇಗೆ ಬೆಳೆದ್ರು, ಯಾವ ರೀತಿ ಸಮಾಜದ ಬದಲಾವಣೆಗಳನ್ನ ತರುವಂತ ಪ್ರಯತ್ನಗಳು ಮಾಡಿದ್ರು, ಇದ್ರ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಮ್ಗನ್ನಿಸ್ತು. ಇದಕ್ಕಿಂತ ಮುಂಚೆ ಹೋದ ವರ್ಷನೂ ಕೂಡ ನಾವು ಬಸವಣ್ಣನವರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅವತ್ತು ಚೇತನ್ ಸರ್ ಮಾತಾಡಿದ್ರು. ಬಸವಣ್ಣನವರ ಜೀವನ ಅಥವಾ ಬಸವಣ್ಣನವರ ವಚನಗಳು ಎಂದಿಗೂ ಪ್ರಸ್ತುತ ಅನ್ನುವಂತ ಒಂದು ಟಾಪಿಕ್ ನ ನಾವು ಹೋದ ವರ್ಷಕ್ಕೆ ಇಟ್ಕೊಂಡಿದ್ವಿ. ಆದ್ರೆ ಈಗ ಪೂರ್ತಿ ಬಸವಣ್ಣನವರ ಬಗ್ಗೆನೆ ಅವ್ರು ಯಾಕೆ ವಿಶ್ವಗುರು ಅಂತ ನಾವು ಹೇಳ್ತೀವಿ, ಅವ್ರ ಬಸವಣ್ಣನವರು ವಿಶ್ವಗುರು ಅಂತ ಆಗೋದಕ್ಕೆ ಏನ್ ಕಾರಣ, ಎಲ್ಲರೂ ಕೂಡ ಒಪ್ಕೊಳ್ತಾರೆ. ಭಾರತದಲ್ಲಿ ಮಾತ್ರ ಅಲ್ಲ, ಬೇರೆ ದೇಶದಲ್ಲೂ ಕೂಡ ಬಸವಣ್ಣನವರ ವಚನಗಳನ್ನ, ಬಸವಣ್ಣನವರ ವಿಚಾರಧಾರೆಯನ್ನ ಎಲ್ಲರೂ ಕೂಡ ಒಪ್ಕೊಳ್ತಾರೆ. ನಮ್ಮಲ್ಲಿ ಮಾತ್ರ ಅಲ್ಲ, ಎಲ್ಲಾ ಕಡೆಗೂ ಕೂಡ ಆಚರಿಸ್ತಾರೆ. ಸೊ ಹಾಗಾಗಿ ನಮ್ಮಲ್ಲೇನೆ ನಮ್ಮ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಬಹಳಷ್ಟು ಮೀನಾಮೇಷ ಎಣಿಸ್ತೀವಿ. ಬಟ್ ನಮ್ಮ ಮಕ್ಕಳು ಇದನ್ನ ತಿಳ್ಕೋಬೇಕು, ನಾವು ಅದನ್ನ ತಿಳ್ಕೊಂಡು ಆಚರಿಸ್ಬೇಕು ಅನ್ನೋ ಉದ್ದೇಶದಿಂದ ನಿಮಗೆ ಈ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೀನಿ. ಬಸವಣ್ಣನವರ ಒಂದು ಟಾಪಿಕ್ ಅನ್ನ ಮತ್ತೆ ನಾನು ಆರಿಸ್ಕೊಂಡಿದ್ದೀನಿ. ಇವತ್ತಿನ ನಮ್ಮ ಸ್ಪೀಕರ್ ಬಂದ್ಬಿಟ್ಟು ಶ್ರೀಮತಿ ಶಾಂತಾ ಅಷ್ಟಿಗೆ ಅಂತ. So Srimati Shanta Ashtike madam is an associate professor in first grade PU college and degree college in Kalburgi. ಡಿಗ್ರಿ ಕಾಲೇಜ್ ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾರೆ. ಅವರು ಸುಮಾರು ಕಾಲೇಜ್ಗಳಲ್ಲಿ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡಿದ್ದಾರೆ, ವರ್ಕ್ಶಾಪ್ಸ್ ಮಾಡಿಸಿದ್ದಾರೆ. ಆಮೇಲೆ ತುಂಬಾ ಜನ ವಿದ್ಯಾರ್ಥಿಗಳಿಗೆ ಅವರು ದಾರಿದೀಪ ಮಾಡಿದ್ದಾರೆ, ಅವರು ಗೈಡ್ ಮಾಡಿದ್ದಾರೆ. ಎಷ್ಟೊಂದು ಜನಕ್ಕೆ ಅವರು PhD ಗೈಡ್ ಆಗಿ ಕೂಡ ಹೆಲ್ಪ್ ಮಾಡಿದ್ದಾರೆ. ಸೊ 22 ಸ್ಟೂಡೆಂಟ್ಸ್ಗೆ MPhil ಕಂಪ್ಲೀಟ್ ಮಾಡೋದಕ್ಕೆ ಇವರು ಗೈಡ್ ಮಾಡಿದ್ದಾರೆ. ಅಂಡ್ 14 ಸ್ಟೂಡೆಂಟ್ಸ್ಗೆ PhD ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಅವರು ಮೂಲತಃ ಬಸವ ಕಲ್ಯಾಣದವರು. ಹಾಗಾಗಿ ಬಸವಣ್ಣನ ಬಗ್ಗೆ ತುಂಬಾ ಚೆನ್ನಾಗಿ ಅವರು ತಿಳ್ಕೊಂಡಿದ್ದಾರೆ, ಆಚರಿಸ್ತಾರೆ, ಹೇಳ್ತಾರೆ. ಮತ್ತೆ ಅನೇಕ ಪುಸ್ತಕಗಳನ್ನು ಕೂಡ ಅವ್ರು ಬರೆದಿದ್ದಾರೆ. ಈಗ ಅವ್ರು ಮಾತಾಡ್ತಾ ಅವರೇ ನಮ್ಗೆ ಅವ್ರ ಪುಸ್ತಕಗಳ ಬಗ್ಗೆ ಪರಿಚಯ ಕೊಡ್ತಾರೆ, ಹೇಳ್ತಾರೆ. ನಾವು ಕೂಡ ಮುಂದೆ ಓದುವ ಪ್ರಯತ್ನ ಮಾಡೋಣ. ಮತ್ತೆ ಸಾಕಷ್ಟು ರಿಸರ್ಚ್ ವರ್ಕ್ ಗಳನ್ನ ಮಾಡ್ತಾರೆ, ಆರ್ಟಿಕಲ್ಸ್ ನ ಬರೀತಾರೆ. ನ್ಯೂಸ್ ಪೇಪರ್ ನಲ್ಲೂ ಕೂಡ ಇವರ ಅನೇಕ ಆರ್ಟಿಕಲ್ಸ್ ಇಲ್ಲಿ ನಮ್ಗೆ ಸಿಗ್ತವೆ ಓದೋದಕ್ಕೆ. ವಚನ ಸಾಹಿತ್ಯದಲ್ಲಿ ಆಸಕ್ತಿ ಇದೆ, ದಲಿತ ಸಾಹಿತ್ಯದಲ್ಲೂ ಕೂಡ ಆಸಕ್ತಿ ಇದೆ. ಸೊ ಶಾಂತಾ ಅಷ್ಟಗಿ ಮೇಡಮ್ ಅವರ ಪರಿಚಯ ಆಗಿದೆ ನನ್ಗೊಂದು ಸೌಭಾಗ್ಯ ಅಂತ ನಾನು ಅನ್ಕೊಳ್ತೇನೆ. ಸೊ ಇಂಥ ಒಂದು ಉನ್ನತ ಹುದ್ದೆಯಲ್ಲಿರುವಂತ, ಮತ್ತೆ ಮಕ್ಕಳ ಬಗ್ಗೆ ಕಳಕಳಿ ಇರುವಂತ, ವಿದ್ಯಾರ್ಥಿಗಳ ಪ್ರೀತಿಯ ಪ್ರೊಫೆಸರ್ ಆಗಿರುವಂತ ಶ್ರೀಮತಿ ಶಾಂತಾ ಅಷ್ಟಗಿ ಮೇಡಮ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ. ವೆಲ್ಕಮ್ ಟು ಯು ಮೇಡಮ್. ಧನ್ಯವಾದಗಳು ಮೇಡಮ್. ನಾವು ಓವರ್ ಟು ಶಾಂತಾ ಮೇಡಮ್. ಶಿವಗುರುವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವಜಂಗಮವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು, ಇಂತಿ ಪಂಚವಿಧವ ಪಂಚಬ್ರಹ್ಮವೆಂದರು ಹಿದ, ಮಹಾಮಹಿಮ ಸಂಗನ ಬಸವಣ್ಣನು ಎನೆಗೆಯೂ ಗುರು, ನಿಮಗೆಯೂ ಗುರು, ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ. ವಿಶ್ವಗುರು ಬಸವಣ್ಣವರ ಜಯಂತಿಯ ನಿಮಿತ್ತ ಸುರಭಿ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳೇ, ನನ್ನನ್ನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರುವಂತಹ ಪ್ರೊಫೆಸರ್ ಮಂಗಳಾ ಮೇತ್ರೆ ಮೇಡಮ್ ಅವರೇ, ಈ ಸುರಭಿ ಟ್ರಸ್ಟ್ ನಲ್ಲಿ ಭಾಗಿಯಾಗಿರುವ ಎಲ್ಲ ಮುದ್ದು ಮಕ್ಕಳೇ ಹಾಗೂ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ ನನ್ನ ಅನಂತ ಶರಣಾರ್ಥಿಗಳು. ಬಸವ ಜಯಂತಿಯ ನಿಮಿತ್ತ ಬಸವಣ್ಣವರ ಕುರಿತು ಮಾತಾಡಬೇಕು, ಅದು ಮಕ್ಕಳಿಗೆ ಮಾತಾಡಬೇಕು ಅಂದಾಗ ನಿಮ್ಮ ಒಂದು ಮಟ್ಟಕ್ಕೆ ಇಳಿದು ನಾನು ಬಹಳ ಸರಳವಾಗಿ, ಬಹಳ ನಿಮ್ಮನ್ನ ತಿಳಿಯುವ ಹಾಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಬುದ್ಧ, ಬಸವ, ಅಂಬೇಡ್ಕರ್ ಈ ನಾಡಿನ ಬಹುದೊಡ್ಡ
ಸಮಾಜ ಸುಧಾರಕರು, ಚಿಂತಕರು, ಸೋಷಿಯಲ್ ರಿಫಾರ್ಮರ್ಸ್ ಅಂತ ಕರಿತೀವಿ ಅವರಿಗೆ. ಸೊ ಬಸವಣ್ಣನ ಬಗ್ಗೆ ನಾವು ನೋಡುವಾಗ ಇದೇ ಕರ್ನಾಟಕದೊಳಗ ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ಅಲ್ಲಿ ಹುಟ್ಟಿ ಅಲ್ಲೇ ಅವರು ಬಾಲ್ಯದಲ್ಲಿ ಇರುವಾಗಲೇ ಅನೇಕ ಕ್ರಾಂತಿಕಾರಕ ವಿಷಯಗಳನ್ನ ಅವರು ಚರ್ಚೆ ಮಾಡ್ತಾರೆ. ಅವರು ಹುಟ್ಟಿರ್ತಕ್ಕಂಥದ್ದು ವೈದಿಕ ಮನೆತನದಲ್ಲಿ, ಬ್ರಾಹ್ಮಣರ ಮನೆತನದಲ್ಲಿ. ಮಾದರಸ ಮೊದಲಾಂಬಿಕೆ ಅವ್ರ ತಂದೆ ತಾಯಿಗಳು. ಆ ವ್ಯವಸ್ಥೆ ಒಳಗೆ ಆಗಿನ ಕಾಲದೊಳಗ 12ನೇ ಶತಮಾನದೊಳಗ ಅನೇಕ ಮೌಢ್ಯಗಳು ಇರ್ತವೆ, ಅನೇಕ ಜಾತಿ ಒಂದು ವಿಕಾರಗಳಿರ್ತದೆ, ಹೆಣ್ಣಿನ ಬಗ್ಗೆ ಬಹಳ ಕೀಳಾಗಿ ನೋಡುವಂತಹ ಮನೋಭಾವನೆ ಇರ್ತದೆ. ಹಾಗಾಗಿ ಅವರು ಅದನ್ನೆಲ್ಲವನ್ನ ಬಹಳ ವಿಮರ್ಶಾತ್ಮಕವಾಗಿ ಅವಾಗಿಂದಲೇ ಅವರು ಅದರ ವಿರುದ್ಧ ಹೋರಾಟ ಮಾಡ್ತಾ ಬರ್ತಾ ಇರ್ತಕ್ಕಂಥದ್ದು ಇಡೀ ಅವ್ರ ಜೀವನ ಚರಿತ್ರೆ ಒಳಗೆ ನೋಡ್ತೇವೆ. ಅವ್ರ ಅಕ್ಕ ನಾಗಲಾಂಬಿಕೆ ಅಲ್ಲಿ ಅವಳು ಒಂದು ಮುಟ್ಟನ ಬಂದಾಗ, ಹುಡುಗಿಯರು ಇರುವುದರಿಂದ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ, ಅದಕ್ಕೆ ಮುಟ್ಟಬಾರ್ದು ಅನ್ನುವಂತಹ ಪ್ರಸಂಗ, ಜೊತೆಗೆ ಇವರಿಗೆ ಒಂದು ಜನಿವಾರ ಹಾಕುವಂತಹ ಒಂದು ಪ್ರಸಂಗದೊಳಗೆ ಅಕ್ಕ ನನಗಿಂತ ದೊಡ್ಡವಳು, ಅವಳಿಗೆ ಮೊದಲ ಹಾಕಬೇಕು ಅಂತಕ್ಕಂತಹ ಜಿದ್ದನ್ನ ಬಸವಣ್ಣ ಮಾಡ್ತಾರೆ. ಹಾಗಾಗಿ ಹೆಣ್ಣಿಗೆ ಸಂಸ್ಕಾರ ಇಲ್ಲ, ಹೆಣ್ಣು ಆ ಸಂಸ್ಕಾರಕ್ಕೆ ದೀಕ್ಷೆ ಕೊಡ್ತಕ್ಕಂಥ ಅಥವಾ ಈ ಜನಿವಾರ ಹಾಕೊಳ್ತಕ್ಕಂಥ ಒಂದು ಸಂಸ್ಕಾರಕ್ಕೆ ಒಳಪಡ್ಲಿಕ್ಕೆ ಅವರು ಅರ್ಹೇಳಲ್ಲ, ಮುಟ್ಟಿಸ್ಕೊಳ್ಳಿಕ್ಕೆ ಅರ್ಹೇಳಲ್ಲ ಅನ್ನುವಂತಹ ತತ್ವಗಳಿಂದ ಇಡೀ ಕುಟುಂಬ ಸಮಾಜ ಅವರಿಗೆ ಬಹಳ ಅಡ್ಡಿಯ ನೋಡ್ತದೆ. ಹಾಗಾಗಿ ಎಲ್ಲಿ ಹೆಣ್ಣಿಗೆ ಸ್ಥಾನ ಇಲ್ವೋ ಅಂತಹ ಮನೆತನದೊಳಗ, ಅಂತಹ ಸಮಾಜದೊಳಗ ನಾನು ಇರೋದು ಬೇಡ ಅಂತ ತಿಳ್ಕೊಂಡು ತಮ್ಮ 12ನೇ ವಯಸ್ಸಿನ ಒಳಗನೆ ಅವರು ಕೂಡಲ ಸಂಗಮಕ್ಕೆ ಬರ್ತಾರೆ. ಅಲ್ಲಿ ಬಂದು ಜಾತವೇದ ಮುನಿಗಳ ಆಶ್ರಯದಲ್ಲಿ ಇದ್ದುಕೊಂಡು ಇಡೀ ಸಮಾಜವನ್ನ ಒಂದು ಸಮಾನತೆಯ ತತ್ವದ ಆಧಾರದ ಮೇಲೆ ನೋಡ್ಬೇಕು ಅನ್ನುವಂತಹ ನಿಟ್ಟಿನೊಳಗ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವಾಗ ಜಾತವೇದ ಮುನಿಗಳ ಆಶ್ರಯದಲ್ಲಿ ಅವರು ತಮ್ಮ ಕೆಲಸವನ್ನ ಮುಂದುವರಿಸ್ತಾ ಹೋಗ್ತಾರೆ. ಅವರು ಮುಂದೆ ಈ ಕಲಚೂರಿ ವಂಶದ ಬಿಜ್ಜಳನ ಆಸ್ಥಾನದೊಳಗೆ ಕರ್ಣಿಕನಾಗಿ, ದಂಡನಾಯಕನಾಗಿ, ಕಲ್ಯಾಣದ ಒಳಗ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನ ಕೂಡ ಸ್ವೀಕಾರ ಮಾಡ್ತಾರೆ. ಕಲ್ಯಾಣದೊಳಗ ಕ್ರಾಂತಿ ಮಾಡುವಾಗ ಇಡೀ ಪ್ರಪಂಚದ ಎಲ್ಲ ಜನಗಳ ಒಂದು ದೃಷ್ಟಿ ಕಲ್ಯಾಣದ ಕಡೆಗೆ ಒಂದು ಹರಿಯುವ ಹಾಗೆ ಬಸವಣ್ಣ ಕ್ರಾಂತಿ ಮಾಡ್ತಾರೆ. ಅಲ್ಲಿ 770 ಅಮರ ಗಣಗಳನ್ನ, 1,96,000 ಜಂಗಮರನ್ನ, 330 ವಚನಕಾರರನ್ನ, 63 ಜನ ಶಿವಶರಣೆಯರನ್ನ, 33 ಜನ ವಚನಕಾರ್ತಿಯರನ್ನ ಎಲ್ಲರನ್ನ ಒಂದು ವೇದಿಕೆಯಲ್ಲಿ ತಂದು ಯಾವುದೇ ಜಾತಿ, ವರ್ಗ, ವರ್ಣ, ಲಿಂಗ ಭೇದ ಮಾಡ್ಲಾರ್ದೇನೆ ಎಲ್ರಿಗೂ ಸಮನಾಗಿ ಒಂದೇ ವೇದಿಕೆ ಒಳಗ ಚರ್ಚಾ ಮಾಡ್ಲಿಕ್ಕೆ, ಪ್ರಶ್ನೆ ಮಾಡ್ಲಿಕ್ಕೆ, ಅವರು ಸಮಾಜದ ಬಗ್ಗೆ ವಿಮರ್ಶೆ ಮಾಡ್ಲಿಕ್ಕೆ, ಆತ್ಮ ವಿಮರ್ಶೆ ಮಾಡ್ಕೊಳ್ಳಿಕ್ಕೆ, ಪ್ರತಿಯೊಂದು ಸಮಾಜದಲ್ಲಿ ಆಗು ಹೋಗುಗಳ ಬಗ್ಗೆ ಅವರೆಲ್ಲವನ್ನ ಅಲ್ಲಿ ಚರ್ಚಿಸ್ಲಿಕ್ಕೆ ಮಾಡ್ಕೊಂಡಿರ್ತಕ್ಕಂಥ ಒಂದು ವೇದಿಕೆ ಅನುಭವ ಮಂಟಪ ಅಂತ ಕರಿತೇವೆ. ಇವತ್ತಿಗೂ ಕೂಡ ನಾವು ಕಲ್ಯಾಣದೊಳಗ ಅನುಭವ ಮಂಟಪವನ್ನ ನೋಡ್ತೇವೆ. ಅದು ಹೆಂಗಿತ್ತು ಅಂತಂದ್ರೆ, ಇವತ್ತು ನಾವು ಬಾಬಾ ಸಾಹೇಬರು ಸ್ಥಾಪನೆ ಮಾಡಿರ್ತಕ್ಕಂಥ ಪಾರ್ಲಿಮೆಂಟ್ನ ನಾವು ನೋಡ್ತೇವೆ. ಆ ಪಾರ್ಲಿಮೆಂಟಿನ ಎಲ್ಲ ಬೇರುಗಳು ನಾವು ಅನುಭವ ಮಂಟಪದಲ್ಲಿ ಕಾಣ್ತೇವೆ. ಬಸವಣ್ಣ ಯಾವುದೋ ಜಾತಿ, ವರ್ಗ, ವರ್ಣ, ಲಿಂಗ ಭೇದ ಮಾಡ್ಲಾರ್ದೇನೆ ಕೆಳವರ್ಗದವ್ರನ್ನ, ಈ ಸಮಾಜದಿಂದ ಅಂಚಿಗೆ ತಳ್ಳಲ್ಪಟ್ಟ ಕಟ್ಟ ಕಡೆಯ ಜನ ಏನಿದ್ರು, ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಸಮಗಾರ ಹರಳಯ್ಯ, ಅವ್ರನ್ನೆಲ್ಲ ಹೋಗ್ತಾರೆ ಅಪ್ಪ, ಅಣ್ಣ, ಅಕ್ಕ ಅಂತ ಅಪ್ಕೊಳ್ತಾರೆ. ಹೆಣ್ಮಕ್ಳು ಯಾವಾಗೂ ಕೂಡ ಈ ಮಾತಾಡ್ಲಿಕ್ಕೂ ಅವಕಾಶ ಇರ್ಲಿಲ್ಲ, ಮುಟ್ಲಿಕ್ಕೂ ಅವ್ರಿಗೆ ಅವಕಾಶ ಇರ್ಲಿಲ್ಲ, ಅವಳು ಮೋಕ್ಷಕ್ಕೆ ಅಡ್ಡಿಯಾಗ್ತಾಳೆ ಅನ್ನುವಂತಹ ತತ್ವ ನಮ್ಮ ದೇಶವನ್ನ ಆಳ್ತಾ ಇತ್ತು. ಅಂತವ್ರನ್ನೆಲ್ಲವನ್ನ ಒಂದು ವೇದಿಕೆಯಲ್ಲಿ ತಂದು ಮಾತಾಡ್ಲಿಕ್ಕೆ ಹಚ್ತಾರೆ, ಚರ್ಚಾ ಮಾಡ್ಲಿಕ್ಕೆ ಹಚ್ತಾರೆ. ಇಡೀ ಅನುಭವ ಮಂಟಪದ ಉಸ್ತುವಾರಿಯನ್ನ ಅವ್ರ ಅಕ್ಕ ನಾಗಮ್ಮನಿಗೆ ಕೊಡ್ತಾರೆ. ಇದು ನಾವು ಬಹಳ ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂತಹ ಒಂದು ಸಂಗತಿ. ಒಬ್ಬ ಹೆಣ್ಮಗಳಿಗೆ ಅನುಭವ ಮಂಟಪದ ಉಸ್ತುವಾರಿಯನ್ನ ಕೊಟ್ಟು ಅದರ ಜವಾಬ್ದಾರಿಯನ್ನ ಎಲ್ಲವನ್ನ ಕೊಟ್ಟು ಅವರು ಆ ಅನುಭವ ಮಂಟಪದ ಇಡೀ ಒಂದು ನಾಯಕತ್ವದಲ್ಲಿ ನಡೆಸಲಿಕ್ಕೆ ಹೋಗ್ತಾರಲ್ಲ, ಅದು ಬಹಳ ದೊಡ್ಡ ಕ್ರಾಂತಿಕಾರಿ ವಿಷಯ ಆಗ್ತದೆ ಅನ್ನೋದನ್ನು ನಾವೆಲ್ಲ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇಡೀ ಅವ್ರು ಮಾಡಿರ್ತಕ್ಕಂಥ ಚಳುವಳಿ ಒಳಗ ಅವರು ವಚನ ಸಾಹಿತ್ಯ, ಅವಾಗ ಎಂಥ ಟೈಮ್ ಒಳಗ ಅವ್ರು ಬಂದ್ರು ಅಂದ್ರ ಧರ್ಮ
ಕೆಲವೇ ಜನರ ಗುತ್ತಿಗೆ ಆಗಿತ್ತು. ಅವಾಗ ಅವ್ರೇನ್ ಮಾಡ್ತಾರೆ ಅಂತಂದ್ರ ಜನರನ್ನ ಅವರು ಅವಾಗ ಅವ್ರ ಆ ಧರ್ಮವನ್ನ ಜನಪರಗೊಳಿಸ್ತಾರೆ ಅಂತ. ಮೇಲ್ವರ್ಗದವರು, ಆ ಸಂಸ್ಕೃತ ಬಲ್ಲವರು, ಜನಿವಾರವನ್ನ ಹಾಕೊಂಡವ್ರ ಕೈ ಒಳಗ ಧರ್ಮ ಇತ್ತು. ಎಲ್ಲರನ್ನ ಇಷ್ಟಲಿಂಗ ದೀಕ್ಷೆಯನ್ನ ಕೊಟ್ಟು ಲಿಂಗ ಇದ್ದವರೆಲ್ಲರೂ ಕೂಡ ಭಕ್ತರು, ಲಿಂಗ ಇಲ್ದವರು ಭವಿಗಳು ಅಂತ 2 ಜಾತಿಗಳನ್ನ ಮಾತ್ರ ಅಲ್ಲಿ ಮಾಡ್ತಾರೆ. ಅವರು 108 ಜಾತಿಗಳನ್ನೆಲ್ಲ ಧಿಕ್ಕರಿಸ್ತಾರೆ ಅಂತ. ಜನರ ಹತ್ತಿರ ದೇವರು ಈ ದೇವವಾಣಿ ಅಂತಾರಲ್ಲ, ಅವಾಗ ಸಂಸ್ಕೃತ ಬಹಳ ಉತ್ತುಂಗ ಸ್ಥಿತಿಯಲ್ಲಿ ಇತ್ತು. ಬ್ರಾಹ್ಮಿನ್ ಅಥವಾ ವೈದಿಕ ವ್ಯವಸ್ಥೆ ಒಳಗ ಸಂಸ್ಕೃತ ಓದೋರೆ ಬಹಳ ದೊಡ್ಡವನು ಅನ್ಸ್ಕೊಳ್ತಾ ಇದ್ದಾನೆ. ಅದು ಜನರಿಗೆ, ಸಾಮಾನ್ಯ ಜನರಿಗೆ ಸಂಸ್ಕೃತವನ್ನ ಓದ್ಲಿಕ್ಕೆ ಅವಕಾಶಗಳು ಇರ್ಲಿಲ್ಲ. ಬಸವಣ್ಣ ಜನಸಾಮಾನ್ಯರ ಆ ಮಾತುಗಳನ್ನ, ಅದು ವಚನಗಳ ರೂಪದಲ್ಲಿ ಜನವಾಣಿಯನ್ನ ದೇವವಾಣಿಯನ್ನಾಗಿ ಮಾಡಿದ್ರು ಅನ್ನೋದನ್ನೆಲ್ಲ ನಾವೆಲ್ಲ ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಜನ ಕೈಲಾಸಕ್ಕ ಬಾಯಿ ಬಿಡ್ತಾ ಇತ್ತು, ಈ ಜೀವನ ಸುಳ್ಳದ, ಈ ಜಗತ್ತು ಸುಳ್ಳದ ಅಂತ ತಿಳ್ಕೊಂಡು, ಇದು ಇಲ್ಲಿರೋದು ಸುಮ್ನೆ ನಮ್ಮನೆ ಅಲ್ಲದ ಮೇಲದ ಅಂತ ಹೇಳಿ ಸ್ವರ್ಗ ನರಕ ಪಾತಾಳ ಲೋಕದ ಪರಿಕಲ್ಪನೆಗಳನ್ನ ಜನರಿಗೆ ಕೊಡ್ತಾ ಇದ್ರು. ಸ್ವರ್ಗ ಮ್ಯಾಲದ, ಹಾಗಿರ್ತದೆ ಹೀಗಿರ್ತದೆ, ಅಲ್ಲಿ ಶಿವ ಇರ್ತಾನೆ, ಪಾರ್ವತಿ ಇರ್ತಾಳೆ, ಏನೇನೋ ಕಲ್ಪನಾ ಲೋಕಗಳನ್ನ ಕೊಡ್ತಾ ಇತ್ತು ಅಂತ. ಹಾಗಾಗಿ ಆ ಕೈಲಾಸಕ್ಕ ಬಾಯಿ ಬಿಡ್ತಾ ಇದ್ರು. ಕೈಲಾಸಕ್ಕ ಹೋಗ್ಬೇಕು ಅಂತ ಜನ ಬಾಯಿ ಬಿಡ್ತಾ ಇರುವಾಗ ಕಾಯಕದೊಳಗ ಕೈಲಾಸವನ್ನ ಕಾಣ್ತಾರೆ ಬಸವಣ್ಣವರು ಅಂತ. ಈ ದೇವರ ಹತ್ರ ಜನರಿಗೆ ಬಿಡ್ತಾ ಇರ್ಲಿಲ್ಲ. ಯಾಕಂದ್ರೆ ಮೇಲ್ವರ್ಗದವರು, ಮೇಲ್ಜಾತಿಯವರು ಮಾತ್ರ ದೇವರ ಗುಡಿಗಳಿಗೆ ಹೋಗ್ಬೇಕಾಗ್ತಾ ಇತ್ತು. ಅದ್ರ ಕೆಳವರ್ಗದವರು ಕೂಡ ಹೋಗುವಂತ ಮಾಡ್ಲಿಕ್ಕೆ ಈ ಜನರಲ್ಲೇ ದೇವರನ್ನ ಕಂಡ್ರು ಅಂತಕ್ಕಂಥದ್ದು. ಜನರಿಗೆ ಅವರು ಇಷ್ಟಲಿಂಗವನ್ನ ಕಟ್ಟಿ ಯಾವ ಲಿಂಗ ಹಾಕೊಂಡಿದ್ದಾನೋ ಅವನು ಒಂದು ಜಾತಿ ಅಂತ ಹೇಳಿ, ಅವನು ಶರಣ ಅಂತ ಹೇಳಿ ಅವರ ಹತ್ರನೇ ಅವರು ದೇವರನ್ನ ಕಾಣ್ತಾರೆ. ಹಾಗಾಗಿ ಅವರು ಈ ದೇವಾಲಯ ಸಂಸ್ಕೃತಿಯನ್ನ ಧಿಕ್ಕಾರ ಮಾಡ್ತಾರೆ ಅಂತ. ಹಾಗಾಗಿ ಈ ನನ್ನ ಕಾಲೇ ಕಂಬ ದೇಹವೇ ದೇಗುಲೆಯನ್ನ ಶಿರವೆವನ್ನ ಕಳಸವಯ್ಯ. ಯಾಕಂದ್ರೆ ಗುಡಿ ಗುಂಡಾರಗಳೊಳಗ ಜನಸಾಮಾನ್ಯರನ್ನ, ಕೆಳವರ್ಗದವ್ರನ್ನ, ಕೆಳ ಜಾತಿಯವರನ್ನ, ಆಮೇಲೆ ಈ ಹೆಣ್ಮಕ್ಳಿಗೆ ಒಳಗ್ ಬಿಡ್ತಾ ಇರ್ಲಿಲ್ಲ. ಹಾಗಾಗಿ ಅವರು ಜನರಲ್ಲೇ ದೇವರನ್ನ ಕಾಣ್ತಾರೆ. ಹಾಗಾಗಿ ಬಸವಣ್ಣ ಮಾಡಿರುವಂತಹ ಧರ್ಮ ಇದು ಜನಪರ ಧರ್ಮ, ಇದು ದಲಿತ ಪರ ಧರ್ಮ, ಇದು ಶೋಷಿತರ ಧರ್ಮ, ಇದು ಮಹಿಳಾ ಪರ ಧರ್ಮ, ಇದು ಜೀವ ಪರ ಧರ್ಮ, ಈ ನೆಲಕಂಟಿದ ಧರ್ಮ ಅಂತ ನಾವ್ ಹೇಳ್ತೇವೆ. ಹಾಗಾಗಿ ಈ ಬಸವಣ್ಣ ಮಾಡಿರ್ತಕ್ಕಂಥ ಕ್ರಾಂತಿ ಇದೆಯಲ್ಲ, ಆರ್ಥಿಕ, ಸಾಮಾಜಿಕ, ರಾಜಕೀಯ ಇವೆಲ್ಲವನ್ನ ಒಳಗೊಂಡಿರ್ತಕ್ಕಂಥ ಒಂದು ದೊಡ್ಡ ಚಳುವಳಿ ಅಂತಕ್ಕಂಥದ್ದು. ಒಂದು ವರ್ಗ, ವರ್ಣ, ಲಿಂಗ ಭೇದ ಇವನ್ನೆಲ್ಲ ನಿರಾಕರಿಸಿ ಸಮ ಪ್ರಮಾಣದ ಸಮಾಜವನ್ನ ಕಟ್ಟಿರ್ತಕ್ಕಂಥ ಕೀರ್ತಿ ಬಸವಣ್ಣನಿಗೆ ಸಲ್ತದೆ. ಸಮಾಜ ಬದಲಾವಣೆ ಆಗ್ಬೇಕಾಗಿದೆ ಅಂದ್ರೆ ವ್ಯಕ್ತಿಯಲ್ಲಿ ಬದಲಾವಣೆ ತರಬೇಕು. ವ್ಯಕ್ತಿ, ವ್ಯಷ್ಟಿ, ಸಮಷ್ಟಿ ಈ 3 ಕೂಡ ಏಕಕಾಲದೊಳಗ ಬದಲಾವಣೆ ಮಾಡೋದ್ರ ಮೂಲಕ ಇಡೀ ವಚನ ಚಳುವಳಿಯಲ್ಲಿ ಅವರು ಕ್ರಾಂತಿಯನ್ನು ತರ್ತಾರೆ. ಹಾಗಾಗಿ ಇವತ್ತು ಮನುಷ್ಯ ಓದಿದಾನೆ, ಬರ್ದಿದ್ದಾನೆ, ವಿಜ್ಞಾನ ತಂತ್ರಜ್ಞಾನ ಯುಗದೊಳಗನ ಇವತ್ತು ಏನೆಲ್ಲ ಜಗತ್ತಿನ ಮೂಲೆಗಳಲ್ಲಿ ಇರ್ತಕ್ಕಂಥವ್ರಿಗೆ ಇವತ್ತ ಇಂಟರ್ನೆಟ್ ಮೂಲಕ, ಅದರ ಮೂಲಕ ಇವತ್ತ ಮಾತಾಡ್ತೇವೆ. ಆದ್ರೆ ನಾವೆಷ್ಟು ಆಧುನಿಕತೆಯಲ್ಲಿ ಮುಂದುವರೆದಿದ್ದೇವಲ್ಲ, ನಮ್ಮ ಭಾವನೆಗಳು ಇವತ್ತ ಸಣ್ಣದಾಗ್ತಾ ಇವೆ, ನಮ್ಮ ಮನಸ್ಸುಗಳು ಸಂಕುಚಿತ ಆಗ್ತಾ ಇವೆ. ಇಲ್ಲಿ ಸಮಾಜದೊಳಗ ಇವತ್ತ ಸ್ವಾರ್ಥ ಹೆಚ್ಚಿಗಾಗ್ಯದ, ಹಿಂಸೆ ಹೆಚ್ಚಿಗಾಗಿದೆ, ಕ್ರೌರ್ಯ ಹೆಚ್ಚಿಗಾಗಿದೆ. ಹಾಗಾಗಿ ಬಸವಣ್ಣ ಹೇಳ್ತಾರೆ, ಹೃದಯದಲ್ಲಿಪ್ಪುದು ನಂಜು ಕಂಡಯ್ಯ. ಆ ಮನಸ್ಸಿನ ಒಳಗೆ ಇವತ್ತ ನಂಜದ, ಇವತ್ತ ನಮ್ಮ ಹೃದಯಗಳು ಸಣ್ಣ ಆಗಿದಾವ, ಸಂಕುಚಿತ ಆಗಿದಾವ, ಸ್ವಾರ್ಥ ಹೆಚ್ಚಿಗಾಗ್ಯದ ಅಂತ. ಎಲ್ಲಾ ಕಡೆ ಇವತ್ತ ಕೊಲೆಗಳು, ಸುಲಿಗೆಗಳು, ಅಪಹರಣಗಳು ನಡೀತಾ ಇರ್ತಕ್ಕಂಥದನ್ನ ನಾವೆಲ್ಲ ನೋಡ್ತೇವೆ. ಅದಕ್ಕೆ ಬಸವಣ್ಣ ಹೇಳ್ತಾರೆ, ಹಸಿದು ಎಕ್ಕೆಯ ಕಾಯ ಮೇಲೆ ಬಹುದೇ. ಹಸಿವಾಗ್ಯದಂದ್ರ ನಾವು ಊಟನೇ ಮಾಡ್ಬೇಕು, ಎಕ್ಕೆ ಕಾಯಿ ತಿನ್ಲಿಕ್ಕೆ ಆಗ್ತದೇನೋ ಅಂತ. ನೀರಿಡಿಸಿ ವಿಷವ ಕುಡಿಯಬಹುದೇ. ನೀರಿಡಿಕೆ ಆಗ್ಯದಂದ್ರೆ ನೀರೇ ಕುಡಿದು ಹೊಟ್ಟೆ ತುಂಬಿಸ್ಕೊಳ್ಬೇಕೆ ವಿನಃ ವಿಷ ಕುಡಿದು ಬದುಕ್ತಿವಿ ಅಂದ್ರೆ ಆಗೋದಿಲ್ಲ. ಸುಣ್ಣದ ತುಯ್ಯಲದ ಬಣ್ಣ ಒಂದು ಎಂದಡೆ ನಂದು ತನಕ್ಕೆ ಉಣಬಹುದೇ. ಸುಣ್ಣದ ಮ್ಯಾಲಿನ ನೀರ ಬೆಳ್ಳಗದ ಅಂತ ತಿಳ್ಕೊಂಡು ನಾವೇನಾದ್ರೂ ಕುಡಿಲಿಕ್ಕೆ ಬೆಳೆಸ್ಕೊಳ್ಬಹುದೇ ಅಂತ. ಲಿಂಗ ಸಾರಾಯ ಸಜ್ಜನರಲ್ಲದವರ ಕೂಡಲ ಸಂಗಮ ದೇವ ನೆಂತ್ವಲಿವ. ಲಿಂಗ ಸಾರಾಯ ಸಜ್ಜನರಲ್ಲದವರು ಅಂದ್ರೆ ಮೋಸಗಾರರು, ವಂಚನೆ ಮಾಡ್ತಕ್ಕಂಥವ್ರು, ಕೊಲೆಗಡುಕರು, ಇವೆಲ್ಲರ ಜೊತೆಗೆ ನಾವು ಇರ್ಲಿಕ್ಕ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹಾಗಾಗಿ ಬಸವಣ್ಣ ನಮ್ಗ ಬಹುದೊಡ್ಡ ಕನ್ನಡಿ ಇದ್ದ ಹಾಗೆ, ಬಹುದೊಡ್ಡ
ನಮ್ಗೆ ಹರಿತಕ್ಕಂತ ಒಂದು ಪವಿತ್ರವಾಗಿರ್ತಕ್ಕಂಥ ನೀರಿನ ನದಿ ಇದ್ದ ಹಾಗೆ. ಅದು ನಾವು ಸಚರಾಚರಗಳು ಎಲ್ಲವೂ ಕೂಡ ಬರೀ ಮನುಷ್ಯರಿಗೆ ಇಲ್ಲಿ ಬಸವಣ್ಣ ಹೇಳಿಲ್ಲ, ಆ ಕ್ರಿಮಿಕೀಟಗಳು, ಪ್ರಾಣಿ ಪಕ್ಷಿಗಳು, ಸಸ್ಯಗಳು ಎಲ್ಲವೂ ಕೂಡ ಜೀವ ಇದೆ. ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸ್ತಕ್ಕಂತ ಕೂಡಲ ಸಂಗನ ಶರಣರೇ ಕುಲಜರು ಅಂತ ಹೇಳ್ತಾರೆ. ಅಲ್ಲಿ ಎಲ್ಲರಿಗೆ ಅಲ್ಲಿ ಅವರು ಒಳ್ಳೇದನ್ನೇ ಬಯಸ್ತಾ ಇರ್ತಕ್ಕಂಥದನ್ನ ನಾವು ನೋಡ್ತಾ ಇರ್ತೀವಿ ಅಂತ. ಬಸವಣ್ಣ ಕಲಿಸಿದ್ದು ಮೊಟ್ಟ ಮೊದಲನೇ ತತ್ವ ಏನಂದ್ರೆ ಜೀವನ ಪ್ರೀತಿ ಕಲಿಸಿದ್ರು ಅಂತ. ನಮ್ಗ ಯಾವುದೋ ಕಾಣದೇ ಇರುವಂತಹ ಲೋಕ ಆ ತತ್ವ ನಮ್ಮನ್ನ ಆಳ್ತಾ ಇತ್ತು. ಹಾಗಾಗಿ ನಾವು ಇಲ್ಲಿ ಈ ಜೀವನ ಸತ್ಯದ, ಈ ಜೀವನ ಒಂದು ವಾಸ್ತವದ, ಇಲ್ಲಿ ಬದುಕಬೇಕು, ಇಲ್ಲಿ ಇದನ್ನ ಮಾಡ್ಬೇಕು ಅಂತ, ಜೀವನ ಮಾಡ್ಬೇಕು ಅಂತಕ್ಕಂಥದ್ದು ಮುಖ್ಯ ತತ್ವ. ಅವ್ರೇನು ಮೊದಲನೇ ತತ್ವ ಜೀವನ ಪ್ರೀತಿಯನ್ನು ಕಲಿಸ್ತಾರೆ ಅಂತಂತಂದ್ರೆ, ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಅಂತ. ಮರ್ತ್ಯ ಲೋಕ ಅಂದ್ರೆ ಇದು ನಾವ್ ಇರ್ತೀವಲ್ಲ, ಇದು ಕರ್ತಾರನ ಕಮ್ಮಟ. ಕರ್ತ ಅಂದ್ರೆ ಸಾಧನೆ ಮಾಡ್ತಕ್ಕಂಥವ್ನು, ಅವನು ಸತತವಾಗಿ ದುಡಿತಕ್ಕಂಥವ್ನು, ಅವನಿಗೆ ಕರ್ತಾರನ. ಇದು ಕಮ್ಮಟ. ಕಮ್ಮಟ ಅಂದ್ರೆ ವರ್ಕ್ಶಾಪ್. ಸಾಧನೆ ಮಾಡವನಿಗೆ ಇಲ್ಲಿ ಜಾಗ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ಬೇರೆ ಲೋಕಗಳನ್ನ ನಂಬಬಾರ್ದು. ಬಹಳ ಜನ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಸುಮ್ಮನೆ ಇದ್ದೀವಿ, ನಮ್ಮನಿ ಅಲ್ಲದ ಮ್ಯಾಲದ, ಜಗತ್ ಸತ್ಯ, ಬ್ರಹ್ಮ ಸತ್ಯ, ಜಗನ್ಮಿತ್ಯ ಅಂತಕ್ಕಂಥದ್ದನ್ನ, ನೀರ ಮ್ಯಾಲಿನ ಗುರುಳಿ ನಿಜವಿಲ್ಲ ಅಂತ ಹೇಳ್ತಕ್ಕಂಥದ್ದು. ಅದಕ್ಕ ಬಸವಣ್ಣ ಇವ್ಯಾವುದು ಕೂಡ ನಂಬೋದಿಲ್ಲ. ಈ ಜೀವನ ಸತ್ಯದ, ಇಲ್ಲಿರೋ ಸತ್ಯದ ನಾವು ಇಲ್ಲಿ ನಂಬಬೇಕು, ನಮ್ಮ ಸಂಬಂಧಗಳನ್ನ ಉಳಿಸ್ಕೋಬೇಕು. ದೇವಲೋಕ ಮರ್ತ್ಯ ಲೋಕ ಬೇರಿಲ್ಲ ಕಾಣಿಬೋ ಅಂತ ಹೇಳ್ತಾರೆ. ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯ ಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಇದು ಸತ್ಯ ಕೂಡಲ ಸಂಗಮ ದೇವ. ಹಾಗಾಗಿ ನಾವು ಒಳ್ಳೇದ ರೀತಿಯಿಂದ ಇದ್ರೆ, ನಾವು ಒಳ್ಳೆ ಆಚಾರವೇ, ಆಚಾರ ಅಂದ್ರೆ ಒಳ್ಳೆಯ ನಡತೆ, ಸದ್ನಡತೆ, ಸನ್ನಡತೆ ಅಂತ ಹೇಳ್ತೀವಿ. ಒಳ್ಳೆಯ ನಾವು ಯಾರಿಗೂ ಮೋಸ ಮಾಡ್ಲಾರ್ದನೆ ಹೇಳ್ತಾರ ಸಪ್ತ ನೀವಿಗೆ ಹಾಡಿದ್ರ, ಕಳಬೇಡ, ಕೊಲಬೇಡ, ಹುಸಿ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದ್ರ ಹೊಳೆಯಲ್ಲೇ ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಈ ಸಪ್ತ ಸೂತ್ರಗಳು ಅಂತ ಹೇಳ್ತೀವಿ. ಇವೆಲ್ಲವನ್ನ ಜೀವನದಲ್ಲಿ ಯಾವನ್ ಅಳವಡಿಸ್ಕೊಂಡಿರ್ತಾನೋ ಅವನು ಶರಣ ಆಗ್ತಾನೆ, ಅವನು ಭಕ್ತ ಆಗ್ತಾನೆ. ಅವನ ಅಂಗಳ ವಾರಣಾಸಿ ಅಂತ ಹೇಳ್ತಾನೆ. ಭಕ್ತನಂಗಳವೇ ವಾರಣಾಸಿ ಅಂತ. ವಾರಣಾಸಿ ಅಂದ್ರೆ ನಾವು ಉತ್ತರ ಪ್ರದೇಶಕ್ಕೆ ಹೋಗ್ಬೇಕಾಗಿಲ್ಲ. ಯಾವ ಸದ್ಭಕ್ತ ಇರ್ತಾನೋ, ಯಾವ ಒಳ್ಳೆ ಗುಣ ಇರ್ತಾನೋ, ಯಾವ ಕಾಯಕ ಯೋಗ್ಯ ಇರ್ತಾನೋ, ಯಾವ ದಾಸೋಹ ಮಾಡ್ತಾ ಇರ್ತಾನೋ ಅವನ ಅಂಗಳ ವಾರಣಾಸಿ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಇಲ್ಲಿ ಯಾವುದೂ ಕೂಡ ಬಿಡಬಾರ್ದು. ಈ ಲೋಕ ನಂಬಬೇಕು, ಈ ಸಂಬಂಧಗಳನ್ನ ನಂಬಬೇಕು. ಬಸವಣ್ಣನ ಕುಟುಂಬ ಪ್ರೇಮ ಹೇಗಿತ್ತು, ಅವ್ರ ಕುಟುಂಬ ಹೆಂಗಿತ್ತು ಅಂತಂದ್ರೆ, ಇವತ್ತು ಅವಿಭಕ್ತ ಕುಟುಂಬ ಅಂತ ನೋಡ್ತೀವಲ್ಲ, ಗಂಡ, ಹೆಂಡತಿ, ಅಕ್ಕನ ಮಕ್ಕಳು, ಇಡೀ ಕಲ್ಯಾಣ, ಇಡೀ ಸಮಾಜ, ಇಡೀ ಕರ್ನಾಟಕದ ಎಲ್ಲ ಶರಣ ಬಂಧುಗಳು ಅವನ ಕುಟುಂಬದ ಸದಸ್ಯರಾಗಿದ್ರು ಅಂತ. ಹಾಗಾಗಿ ಕುಟುಂಬ ಪ್ರೇಮ, ವಿಶ್ವ ಪ್ರೇಮ, ಬಂಧುತ್ವ ಇವೆಲ್ಲವುಗಳನ್ನ ನಾವು ಬಸವಣ್ಣನ ಒಂದು ತತ್ವದಿಂದ ಕಲ್ಕೊಳ್ತೇವೆ ಅಂತ. ಹಾಗಾಗಿ ಇದೆಲ್ಲ ದೇವಲೋಕ, ಮರ್ತ್ಯ ಲೋಕ ಎಲ್ಲವನ್ನ ಬಿಟ್ಟು ನಮ್ಮ ಲೋಕ ಯಾವ್ದಂದ್ರೆ ಮರ್ತ್ಯ ಲೋಕ. ಇದು ಕರ್ತಾರನ ಕಮ್ಮಟದ. ಇಲ್ಲಿ ಒಳ್ಳೆ ರೀತಿಯಿಂದ ಇದ್ರೆ ಅಲ್ಲಿ ಒಳ್ಳೆ ರೀತಿಯಿಂದ ಆಗ್ಲಿಕ್ಕೆ ಸಾಧ್ಯ ಅದ. ಹಾಗಾಗಿ ಸತಿಯಿಂದ ಸದ್ಗತಿ ಕಂಡ್ರು ಅಂತ ಹೇಳ್ತಾರೆ. ಹೆಣ್ಣನ್ನ ಬಿಡಬೇಕಾಗಿಲ್ಲ, ಹೆಂಡತಿಯನ್ನ ಬಿಡಬೇಕಾಗಿಲ್ಲ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿ ಪೋದ ಶಿವಂಗೆ ಅಂತ ಹೇಳ್ತಾರೆ. ಕೂಡಲ ಸಂಗನ ಶರಣರ ನಿಲುವು ಕನ್ಯೆಯ ಸ್ನೇಹದಂತಿದ್ದಿತ್ತು ಅಂತ ಹೇಳ್ತಾರೆ. ನಾವು ಸಮಾಜದೊಳಗ ಒಳ್ಳೆಯ ರೀತಿಯಿಂದ ಇರ್ಬೇಕಾಗ್ಯದ, ಸಮಾಜವನ್ನ ಅಪ್ಕೊಳ್ಬೇಕಾಗ್ಯದಂದ್ರ ನಾವೇನ್ ಮಾಡ್ಬೇಕು ಅಂದ್ರೆ, ಆಸೆ, ಆಮಿಷ, ತಾಮಸ, ಹುಸಿ, ವಿಷಯ, ಕುಟಿಲ, ಕುಹಕ, ಕ್ರೋಧ, ಕ್ಷುದ್ರ, ಮಿಥ್ಯೆ ಇವೆಲ್ಲ ನಾಲಿಗೆ ಮೇಲಿಂದ ಅತ್ತತ್ತ ತೆಗೆಯಯ್ಯ ಅಂತ ಹೇಳ್ತಾರೆ. ನನ್ನ ನಾಲಿಗೆ ಮೇಲೆ ಏನದಂದ್ರ ಆಸೆ ಇದ, ನನಗಿನ್ನೂ ಜೀವನದೊಳಗೆ ಬೇಕು 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 ಅಂತ ಆಸೆ ಇದ, ಆಮಿಷ ಅದ, ಅಪೇಕ್ಷೆ ಅದ, ತಾಮಸ ಅದ, ಖುಷಿ ಅದ, ಸುಳ್ಳಾಡ್ತೀನಿ, ವಿಷಯ ಅಂದ್ರೆ ರಕ್ತ ಗುಣಗಳು ಅಂತ ಹೇಳ್ತೀವಿ ಅದನ್ನ, ಕುಟಿಲ, ಕುಹಕ, ಕ್ರೋಧ ಇವೆಲ್ಲ ನನ್ನ ನಾಲಿಗೆ ಮೇಲವ, ಇವೆಲ್ಲ ತೆಗಿಯಪ್ಪ ಅಂತ ಬಸವಣ್ಣ ಹೇಳ್ತಾನೆ. ಯಾಕಂದ್ರೆ ಅದೇಕೆಂದಡೆ ನಿನ್ನತ್ತಲೆನ್ನ ಬರಲಿಯವು, ನಿನ್ನ ಕಡೆ ಬರ್ಲಿಕ್ಕೆ ನನಗೆ ಇವೆಲ್ಲ ಬಿಡ್ತಾ ಇಲ್ಲ. ಇದು ಕಾರಣ, ಇವೆಲ್ಲವ ಕಳೆದು ಎನ್ನ ಪಂಚೈವರ ಭಕ್ತರ ಮಾಡು ಅಂತ. ನನ್ನ ನಾಲಿಗೆ ಮೇಲೆ ನಾನು ಸುಳ್ಳು ಮಾತಾಡ್ತೇನೆ, ನನ್ನ ಮೇಲೆ ಮೋಸ ಇದೆ, ಆಸೆ ಇದೆ, ವಿಷಯ ಇದೆ, ಸಿಟ್ಟದ, ಸುಳ್ಳದ ಇವೆಲ್ಲವಲ್ಲ, ಇವೆಲ್ಲ ತೆಗಿ ನೀನು. ಯಾಕಂದ್ರೆ ನಿನ್ನ ಕಡೆಗೆ ಬರ್ಲಿಕ್ಕೆ ಬಿಡ್ತಾ ಇಲ್ಲ. ನೀನು ಅಂದ್ರೆ ಸಮಾಜ, ಕೂಡಲ ಸಂಗಮ ಅಂದ್ರೆ
ಬಿಜಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಕೂಡಲ ಸಂಗಮ ಅಲ್ಲ, ಇಡೀ ಸಮಾಜಕ್ಕ ಅವರು ಹೇಳ್ತಾರೆ, ನಿನ್ನತ್ತಲೆನ್ನ ಬರಲಿಯವು ಇದು ಕಾರಣ ಇವೆಲ್ಲವ ತೆಗೆದು ಎನ್ನ ಪಂಚೈವರ ಭಕ್ತ ಮಾಡಯ್ಯ ತಂದೆ. ಪಂಚೈವರು ಅಂದ್ರೆ ಪಂಚೇಂದ್ರಿಯ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವುಗಳ ಭಕ್ತರನ್ನಾಗಿ ನಾನು ಮಾಡ್ಬೇಕು. ಕಣ್ಣ ಒಳ್ಳೆದನ್ನೇ ನೋಡ್ಬೇಕು, ಬಾಯಿ ಒಳ್ಳೆದನ್ನೇ ಮಾತಾಡ್ಬೇಕು, ನಾನು ಕೈ ಒಳ್ಳೆದನ್ನ ಸ್ಪರ್ಶ ಮಾಡ್ಬೇಕು. ಇವೆಲ್ಲವನ್ನ ಪಂಚೈವರ ಭಕ್ತನ ಮಾಡು ತಂದೆ ಅಂತ ಹೇಳ್ತಾರೆ. ಇದು ಜೀವನ ಪ್ರೀತಿಯನ್ನು ಕಲಿಸ್ಕೊಟ್ಟಿರ್ತಕ್ಕಂಥದ್ದು ಮೊದಲನೇ ತತ್ವ. ಇನ್ನು ಇವತ್ತಿಗೂ ಕೂಡ ನಾವು ಜಾತಿಯನ್ನ, ನಮ್ಮ ದೇಶಕ್ಕ ಅಂಟಿರ್ತಕ್ಕಂಥ ಜಾತೀಯತೆ ಬಹಳ ದೊಡ್ಡ ರೋಗ ಅಂತ ನಾನು ಹೇಳ್ತೀನಿ. ಅಸ್ಪೃಶ್ಯತೆ ಈ ದೇಶದ ಜ್ವಲಂತ ಸಮಸ್ಯೆ ಅಂತ. ಪ್ರಾಣಿ ಪಕ್ಷಿಗಳಿಗೆ ನಾವು ಮುದ್ದಾಡ್ತೇವೆ, ನಾಯಿಗೆ ನಾರಾಯಣ ಅಂತೇವೆ, ಹಂದಿಗೆ ವರಹ ಅಂತ ಹೇಳ್ತೇವೆ, ಹಾವಿಗೆ ಹಾಲಿರ್ತೀವಿ ಆದಿಶೇಷ ಅಂತ ಹೇಳ್ತೇವೆ, ಮಂಗನಿಗೆ ಈ ಏನಂತಾರೆ ಹನುಮನ್ ದೇವ್ರ ಅಂತ ಕರಿತೇವೆ, ಈ ಕುದುರೆಗೆ ಲಕ್ಷ್ಮಿ ಅಂತೇವೆ. ಆದ್ರ ನಮ್ಮಂತೆ ಇರುವಂತಹ ಒಬ್ಬ ಮನುಷ್ಯನನ್ನ ಅಸ್ಪೃಶ್ಯ ಅಂತ ಹೇಳ್ತೀವಲ್ಲ, ಅದನ್ನ ಖಂಡಿಸ್ತಾರೆ ಅಂತ. ಇದನ್ನ ಬಹಳ ದೊಡ್ಡ ರೀತಿಯಿಂದ ಖಂಡಿಸ್ತಾರೆ ಬಸವಣ್ಣವರು ಅಂತ. ಅವ್ರು ಹೇಳ್ತಾರೆ, ಬಸವಣ್ಣ ಬರೋಕ್ಕಿಂತ ಮೊದಲು ಈ ದೇಶದಲ್ಲಿ ಈ ವೈದಿಕ ವ್ಯವಸ್ಥೆಯನ್ನ ಆಳ್ತಾ ಇತ್ತು. ಈ ದೇಶದೊಳಗ ವೇದಗಳು ನಮ್ಮನ್ನ ಆಳ್ತಾ ಇತ್ತು. ವೇದಗಳ ಒಳಗೆ ಒಂದು ಋಗ್ವೇದ ಅಂತ ಬರ್ತದೆ, ಋಗ್ವೇದದ ಒಳಗ ಪುರುಷ ಸೂಕ್ತ ಅಂತ ಬರ್ತದೆ. ಜಾತಿ ಹುಟ್ಟಿಗೆ ಅವರು ದೈವಿಕ ಕಾರಣವನ್ನ ಕೊಡ್ತಾರೆ. ಹೆಂಗಂದ್ರೆ ಸೃಷ್ಟಿ ಆ ಪುರುಷ ಸೂಕ್ತದ ಒಳಗೆ ಏನ್ ಮಾಡ್ತದೆ ಅಂದ್ರೆ, ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮನ ಬಾಯಿಯಿಂದ ಬ್ರಾಹ್ಮಣ ಹುಟ್ಟದ, ಬ್ರಹ್ಮನ ಈ ಭುಜಗಳಿಂದ ಕ್ಷತ್ರಿಯ ಹುಟ್ಟದ, ತೊಡೆಗಳಿಂದ ವೈಶ್ಯ ಹುಟ್ಟದ, ಪಾದಗಳಿಂದ ಶೂದ್ರ ಹುಟ್ಟದ. ಬಾಯಿಂದ ಹುಟ್ಟಿರ್ತಕ್ಕಂಥ ಬ್ರಾಹ್ಮಣ ಮಂತ್ರ ಹೇಳ್ತಾನೆ, ಶ್ರೇಷ್ಠ ಆಗ್ತಾನೆ. ಭುಜಗಳಿಂದ ಹುಟ್ಟಿರ್ತಕ್ಕಂಥ ಕ್ಷತ್ರಿಯ ರಾಜ್ಯ ಆಳ್ತಾನೆ, ಶ್ರೇಷ್ಠ ಆಗ್ತಾನೆ. ಈ ತೊಡೆಗಳಿಂದ ಹುಟ್ಟಿರ್ತಕ್ಕಂಥ ವೈಶ್ಯ ವ್ಯಾಪಾರ ಮಾಡ್ತಾನೆ, ಉಳಿದ ಜನಾಂಗಗಳಿಗೆ ಜೀವನೋಪಾಯಕ್ಕೆ ಬೇಕಾಗಿರುವಂತ ವಸ್ತುಗಳನ್ನು ಕೊಡ್ತಾನೆ, ಅವನು ಶ್ರೇಷ್ಠ ಆಗ್ತಾನೆ. ಪಾದಗಳಿಂದ ಹುಟ್ಟಿರ್ತಕ್ಕಂಥ ಶೂದ್ರ ಈ ಮೇಲಿನ 3 ವರ್ಗಗಳಿಗೆ ಸೇವಾ ಮಾಡ್ತಾನೆ. ನಿಮ್ಮ ಮನೆ ಒಳಗಿರ್ತಕ್ಕಂಥ ಕಸ ಬಳಿತಾನೆ, ನಿಮ್ಮ ಮನೆ ಒಳಗಿರ್ತಕ್ಕಂಥ ಸತ್ತ ದನ ಕರುಗಳನ್ನ ಊರು ಹೊರಗೊಯ್ದು ಹಾಕ್ತಾನೆ, ನಿಮ್ಮ ಚರಂಡಿಗಳನ್ನ ಕ್ಲೀನ್ ಮಾಡ್ತಾನೆ, ನಿಮ್ಮ ಚಪ್ಪಲಿ ಹೊಲಿತಾನೆ, ನಿಮ್ಮ ಬಟ್ಟೆ ಹೊಲಿತಾನೆ. ಈ ಕೆಳವರ್ಗದಲ್ಲಿರ್ತಕ್ಕಂಥವ್ರು ದುಡಿತ ವರ್ಗದ ಕಾರ್ಮಿಕರ ವರ್ಗ ಏನಂತೀವಿ, ಅವರನ್ನ ಬಹುದೊಡ್ಡ ಸ್ಥಾನಕ್ಕೆ ಏರಿಸಿರ್ತಕ್ಕಂಥವ್ರು ಬಸವಣ್ಣ ಅಂತಕ್ಕಂಥ ನಾವು ನೆನ್ಪಿಟ್ಕೊಳ್ಬೇಕು. ಹಾಗಾಗಿ ಅಲ್ಲಿ ಏನ್ ಕೇಳ್ತಾರೆ, ಅವಾಗ ಕೆಳವರ್ಗದವ್ರನ್ನ ಮುಟ್ಟಬಾರದು ಅನ್ನುವಂತಹ ನಂಬಿಕೆಗಳು ಇತ್ತು. ಬಸವಣ್ಣ ಈ ಸಮಾಜ ಯಾವಾಗ ಹೇಳ್ತದೋ ಅದಕ್ಕೆ ವಿರುದ್ಧವಾಗಿ, ಅದಕ್ಕೆ ಪ್ರತಿಯಾಗಿ ತನ್ನ ತತ್ವವನ್ನು ಪ್ರತಿಪಾದನೆ ಮಾಡ್ತಾರೆ. ಹಡಪದ ಅಪ್ಪಣ್ಣ ಅಂತ ಶರಣರು ಇದ್ರು. ಹಡಪದ ಅಂದ್ರೆ ಇವತ್ತು ನಾವು ಹಜಾಮ್ರು ಅಂತೀವಿ, ತಲೆ ಬಳಸೋರು ಅಂತ ಕರಿತೇವೆ. ಆ ಎದ್ದ ತಕ್ಷಣಕ್ಕೆ ಇವತ್ತಿಗೂ ಹಳ್ಳಿಗಳ ಒಳಗೆ ಹಡಪದರ ಮುಖ ನೋಡ್ಬಾರ್ದು, ಗಾಣಿಗರ ಮುಖ ನೋಡ್ಬಾರ್ದು, ದಲಿತರ ಮುಖ ನೋಡ್ಬಾರ್ದು, ವಿಧವೆಯರ ಮುಖ ನೋಡ್ಬಾರ್ದು ಅನ್ನುವಂತಹ ನಂಬಿಕೆಗಳು ಹಳ್ಳಿ ಒಳಗೆ ಇದೆ. ಬಸವಣ್ಣ ಏನ್ ಮಾಡಿದ್ರು ಅಂದ್ರೆ, ಆ ಹಡಪದ ಅಪ್ಪಣ್ಣನನ್ನ ತನ್ನ ಆಪ್ತ ಕಾರ್ಯದರ್ಶಿಯನ್ನಾಗಿ ಮಾಡ್ಕೊಳ್ತಾರೆ, ತನ್ನ ಪರ್ಸನಲ್ ಸೆಕ್ರೆಟರಿಯನ್ನಾಗಿ ಮಾಡ್ಕೊಳ್ತಾರೆ. ಯಾಕಂದ್ರೆ ತನ್ನ ಪರ್ಸನಲ್ ಸೆಕ್ರೆಟರಿ ಬೆಳಿಗ್ಗೆ ಎದ್ದ ತಕ್ಷಣಕ್ಕ ಮಲಗೋವರೆಗೂ ಕೂಡ ಅವರ ಜೊತೆಗೆ ಇದ್ಕೊಂಡಿದ್ರಲ್ಲ. ಹೀಗಾಗಿ ಈ ಜಾತಿ ಹಿಂಗ್ ಹೋಗ್ಬೇಕು ಅಂತ ಹೇಳ್ತಾರೆ. ಗೋತ್ರ ಪುರುಷರು ಯಾರು ಅಂತ, ಗೋತ್ರ ಪುರುಷ ಅಂದ್ರೆ ಮನೆ ಗುರುಗಳು ಅಂತ ಹೇಳ್ಕೊತಾರಲ್ಲ ಇವತ್ತು. ಆ ಬಸವಣ್ಣ ಹೇಳ್ತಾರೆ, ನನ್ನ ಗೋತ್ರ ಪುರುಷರು ಯಾರಿದ್ರಂದ್ರ ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಇವರಿಬ್ರು ನನ್ನ ಗೋತ್ರ ಪುರುಷರಿದ್ರು ಅಂತಕ್ಕಂಥದನ್ನ. ಹಾಗಾಗಿ ಬಸವಣ್ಣ ಈ ಜಾತಿ ಗೋಡೆಗಳನ್ನ ಒಡೆಯೋದು ಬಹಳ ಮುಖ್ಯ ತತ್ವ ಅವ್ರದ್ದಾಗಿತ್ತು. ಕಾಯಕ, ದಾಸೋಹ, ಇಷ್ಟಲಿಂಗದ ತತ್ವಗಳ ಮೇಲೆ ಅವರು ಕಾಯಕ ಮಾಡ್ತಕ್ಕಂಥವ್ರಿಗೆ ಆತ್ಮ ಗೌರವನ ಕಾಪಾಡಿಕೊಳ್ಳೋದ್ರ ಮೇಲೆ ಸಮಾಜವನ್ನ ನಿರ್ಮಾಣ ಮಾಡಿದ್ರು ಅಂತಕ್ಕಂಥದನ್ನ ನಾವು ಇವತ್ತು ಕಲ್ಕೊಳ್ಬೇಕಾಗ್ತದೆ. ಬಸವಣ್ಣ ಈ ಜಾತಿ ಮನೆಯಿಂದ ಮಹಾಮನೆಗೆ ಕಾಯಕ ಮಾಡ್ತಾ ಇರ್ತಕ್ಕಂಥ ಜನ, ಜಾತಿ ಮನೆಯಿಂದ ಮಹಾಮನೆಗೆ, ಕರ್ಮ ಸಿದ್ಧಾಂತದಿಂದ ಕಾಯಕ ಸಿದ್ಧಾಂತದ ಕಡೆಗೆ, ದಾನದಿಂದ ದಾಸೋಹದ ಕಡೆಗೆ ಬಂದು ಶರಣರ ಈ ಹುಟ್ಟಿಗೆ ಬಾಯಿಂದ ಹುಟ್ಟಿದ್ರು ಕೈಯಿಂದ ಹುಟ್ಟಿದ್ರು ಅಂತ ಏನಂತಲ್ಲ ಅಂತ ಸಮಾಜಕ್ಕೆ ಕೇಳ್ತಾರೆ. ಹೊಲೆಗಂಡಲ್ಲದೆ ಪಿಂಡದ ನೆಲೆಗಾಶ್ರಯವಿಲ್ಲ, ಜಲಬಿಂದುವಿನ ವ್ಯವಹಾರ ಒಂದೇ, ಸಪ್ತಧಾತು ಸಮಪಿಂಡಂ ಸಮಯೋನಿ ಸಮುದ್ಭವ, ಕಾಶಿ ಕಮ್ಮಾರನಾದ, ಬಿಸಿ ಮಡಿವಾಳನಾದ, ವೇದವನೋದಿ ಹಾರುವನಾದ, ಕರ್ಣದಲ್ಲಿ ಜನಿಸಿದವರು ಉಂಟೆ ಅಂತ ಕೇಳ್ತಾರೆ. ಅಂದ್ರೆ ಇಲ್ಲಿ ಬಾಯಿಂದ ಹುಟ್ಟಿದ್ರು ಕೈಯಿಂದ ಹುಟ್ಟಿದ್ರು ಅಂತ ಹೇಳಲಿಕ್ಕೆ ಹೇಗೆ ಸಾಧ್ಯ ಅದ? ಅವ್ರು ಹೇಳ್ತಾರೆ, ಹೊಲೆಗಂಡಲದ ಪಿಂಡದ ನೆಲೆಗೆ ಆಶ್ರಯವಿಲ್ಲ.
ಜಲಬಿಂದುವಿನ ವ್ಯವಹಾರವನ್ನೇ ಗಂಡ ಹೆಂಡತಿ ಸಮಾಗಮದಿಂದ ಹುಡ್ತಾರೆ ಮಕ್ಕಳು. ಅದು ಹೆಂಗ್ ಹುಡ್ತಾರಂದ್ರ ಸಪ್ತ ಧಾತು ಸಮಪಿಂಡಂ ಸಮಯೋನಿ ಸಮುದ್ಭವ ಎಲ್ರು ಹುಡ್ತಕ್ಕಂಥದ್ದು ತಾಯಿ ಗರ್ಭದಿಂದ ಮಾತ್ರ. ಯಾರ ಕೈಯಿಂದ ಬಾಯಿಂದ ಹುಟ್ಟಂಗಿಲ್ಲ. ಯಾರು ಬಾಯಿಂದ ಹುಟ್ಟಿದ್ರು ಶ್ರೇಷ್ಠ ಅಂತ ಏನ್ ದೈವಿ ಕಾರಣಗಳನ್ನ ಕೊಡ್ತಾರೋ ಅದು ಯಾವುದು ಅಲ್ಲ, ಅದು ಸುಳ್ಳದ. ಕಣ್ಣದಲ್ಲಿ ಜನಿಸಿದ ಯಾರಾದ್ರೂ ಕಿವಿ ಒಳಗೆ ಹುಟ್ಲಿಕ್ಕೆ ಸಾಧ್ಯ? ಅದನ್ನು ಕಾಸಿ ಕಮ್ಮಾರನಾದ ಏನ್ ಕೆಲಸ ಮಾಡ್ತಾನೆ ಆ ಜಾತಿ ಅಂತ ಹೇಳ್ಕೊಳ್ತಾರೆ. ಕಾಶಿ ಬಡಿತಾರಲ್ಲ ಅವ್ರ ಕಮ್ಮಾರನಾಗ್ತಾನೆ. ಬೀಸಿ ಮಡಿವಾಳನಾದ, ಬೀಸಿ ಈ ನೀರ್ ಒಳಗೆ ಬಟ್ಟಿ ಬೀಸಿಗಳನ್ನ ಬಗಿತಾರಲ್ಲ ಅವ್ರು ಮಡಿವಾಳ ಆಗ್ತಾನೆ. ಹಾಸನಿಕ್ಕೆ ಸಾಲಿಗನಾದ, ವೇದವನ್ನ ಓದಿ ಹಾರುವನಾದ. ಹಾರುವ ಅಂದ್ರೆ ಬ್ರಾಹ್ಮಣ. ವೇದ ಯಾರು ಓದ್ತಾರೋ ಅವನು ಬ್ರಾಹ್ಮಣ ಆಗ್ತಾನೆ. ಕಾಸು ಯಾರೇ ಬಡಿತಾರೋ ಅವನು ಕಮ್ಮಾರನ ಆಗ್ತಾನೆ. ಹಾಗಾಗಿ ಸಕಲ ಇಲ್ಲೇನ್ ಹೇಳ್ತಾರೆ ಅಂತಂದ್ರ ಇದಕ್ಕ ಇದೇ ಸತ್ಯ ಅದ. ಹಾಗಾಗಿ ಈ ಜಾತಿಗಳು ಹುಟ್ಟಿಗೆ ದೈವೀಕರಣ ಇನ್ನು ಇರಬಾರ್ದು ಅಂತ. ಇನ್ನೊಂದು ನಾನು ಬಸವಣ್ಣ ಕಲ್ಯಾಣದೊಳಗೆ ಮಾಡಿರ್ತಕ್ಕಂಥ ಬಹುದೊಡ್ಡ ಕ್ರಾಂತಿ ಅಂತಂದ್ರೆ, ಆತ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದ್ರು ಕೂಡ, ಮೇಲ್ಜಾತಿಯಲ್ಲಿ ಕರ್ಣಿಕನಾಗಿದ್ರು ಕೂಡ, ಪ್ರಧಾನ ಮಂತ್ರಿ ಆಗಿದ್ರು ಕೂಡ ಅವನು ಯಾವತ್ತೂ ಅವರು ಮೇಲ್ವರ್ಗದವರ ಮೇಲ್ಜಾತಿಯವರ ರೊಕ್ಕ ಇದ್ದವರ ಮನೆಗೆ ಹೋಗ್ಲಿಲ್ಲ. ಅವ್ರು ಹೋಗಿದ್ದು ಮಾದಾರ ಚೆನ್ನಯ್ಯನ ಮನೆಗೆ, ಡೋಹಾರ ಕಕ್ಕಯ್ಯನ ಮನೆಗೆ, ಸಮಗಾರ ಹರಳಯ್ಯನ ಮನೆಗೆ. ಅವ್ರ ಮನೆಗೆ ಹೋಗ್ತಾರೆ. ಅವರಿಗೆ ಅಪ್ಪ ಅಣ್ಣ ಅಕ್ಕ ಬಂಧುತ್ವವನ್ನ ಅವ್ರು ಕಟ್ಕೋತಾರೆ. ಇಡೀ ವಚನಗಳನ್ನ ನೀವು ಓದ್ಬೇಕು ಮಕ್ಕಳೇ. ನೀವೆಲ್ಲ ಧಾರಾವಾಹಿಗಳನ್ನ ಇಂಟರ್ನೆಟ್ ಹೋಗಿ ವಾಟ್ಸಪ್ ಗಳನ್ನ ಅಂತವೆಲ್ಲ ನೋಡೋ ಬದಲು ದಿನಕ್ಕೆ 1-2 ವಚನಗಳನ್ನ ಓದಿದ್ದೆ ಆದ್ರೆ ನೀವು ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ. ನಿಮ್ಮ ಗುರಿಗಳನ್ನ ಇನ್ನೊಂದ್ ದಿವ್ಸ ನಾನು ಯಾವತ್ತಾದ್ರೂ ಮಾತಾಡ್ತೇನೆ ಪರ್ಸನಲ್ ವ್ಯಕ್ತಿ ವಚನ ಸಾಹಿತ್ಯ ಮತ್ತು ವ್ಯಕ್ತಿತ್ವ ವಿಕಾಸನ ಅಂತ. ಅದ್ರ ಬಗ್ಗೆ ನಿಮ್ಗೆ ಇಡೀ ವ್ಯಕ್ತಿತ್ವವನ್ನ ಬೆಳೆಸ್ಕೊಳ್ಳಿಕ್ಕೆ ಅಲ್ಲಿ ಏನೇನು ವಚನಗಳನ್ನು ನಮ್ಗೆ ಸಾಕ್ಷಿ ಆಗ್ತವೆ ಅನ್ನೋದನ್ನ ನಿಮ್ಗೆ ಕಲ್ಕೊಳ್ಳಿಕ್ ಸಾಧ್ಯ ಇದೆ ಅಂತ. ಹಾಗಾಗಿ ಇಲ್ಲಿ ಬಸವಣ್ಣ ಹೇಳ್ತಾರೆ, ನಾನು ಹೆಂಗ್ ಹುಟ್ಟಿದ್ದೀನಿ ಅಂತಂತಂದ್ರೆ, ಚೆನ್ನಯ್ಯನ ಮನೆಯ ದಾಸನ ಮಗಳು ಕಕ್ಕಯ್ಯನ ಮನೆಯ ದಾಸೆಯ ಮಗಳು, ಇವರಿಬ್ಬರ ಹೊಲದಲ್ಲಿ ಬೆರಣಿಗೆ ಹೋಗಿ ಇವು ಸಂಗಮ ಮಾಡಿದರು. ಇವರಿಬ್ಬರಿಗೆ ಹುಟ್ಟಿದ ಮಗನಾನಯ್ಯ ಕೂಡಲ ಸಂಗಮ ದೇವರ ಸಾಕ್ಷಿಯಾಗಿ ಅಂತ. ನಾನು ಚೆನ್ನಯ್ಯನ ಮಗ, ಆಮೇಲೆ ಕಕ್ಕಯ್ಯನ ಮಗಳು, ಇವರಿಬ್ಬರು ಸಂಘದಿಂದ ನಾನು ಹುಟ್ಟಿದ್ದೇನೆ ಅಂತಂದ್ರೆ ನಾನು ಬಹಳ ಕೀಳಾಗಿ ಹುಟ್ಟಿದ್ದೇನೆ ಅನ್ನುವಂತಹ ಮಾತನ್ನ ಹೇಳ್ತಾ ಅವರು ಈ ನೆಲವೊಂದೇ ಹೊಲಿಗೆ ಶಿವಾಲಯಕ್ಕೆ ಅನ್ನುವಂತಹ ಮಾತನ್ನ ಬಹುದೊಡ್ಡ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾವು ಜಾತಿ ಪ್ರೇಮಿಗಳಾಗಬಾರ್ದು. ಹಾಗಾಗಿ ನಾವು ಅವೈಜ್ಞಾನಿಕವಾಗಿ ಬಾಳೋದನ್ನ ಬಿಟ್ಟು ಲಿಂಗಾಯತ ತತ್ವ ಜಾತಿ ಆಗ್ಬಾರ್ದು. ಇದು ಅಖಂಡ ಬ್ರಹ್ಮಾಂಡದ ಸಂಕೇತ. ಲಿಂಗ ಅಂದ್ರೆ ಅಖಂಡ ಬ್ರಹ್ಮಾಂಡದ ಸಂಕೇತ. ಲಿಂಗ ತತ್ವ ಜಾತಿಗೆ ಸೀಮಿತ ಆಗ್ಬಾರ್ದು ಅಂತ. ಇವತ್ತು ಜಾತಿಯಿಂದ ನಮ್ಮ ದೇಶದೊಳಗ ಮರ್ಯಾದಾ ಹತ್ಯೆಗಳಾಗ್ತಾ ಇದಾವ, ಈ ಲೈಂಗಿಕ ದೌರ್ಜನ್ಯಗಳಾಗ್ತಾ ಇದಾವ, ಕಾಫ್ ಪಂಚಾಯತಿಗಳಾಗ್ತಾ ಇದಾವಲ್ಲ, ಇವೆಲ್ಲ ಜಾತಿಯಿಂದ ಆಗ್ತಾ ಇದೆ. ಇದನ್ನೆಲ್ಲ ಹೋಗ್ಲಾಡಿಸ್ಬೇಕನ್ನೋದೇ ಬಸವಣ್ಣನ ಬಹುದೊಡ್ಡ ಒಂದು ದೊಡ್ಡ ಇದಾಗಿತ್ತು, ಗುರಿ ಆಗಿತ್ತು, ಕನಸಾಗಿತ್ತು, ಅವರ ಧ್ಯೇಯ ಆಗಿತ್ತು ಅನ್ನೋದನ್ನ ನಾವೆಲ್ಲ ಇಲ್ಲಿ ನೆನ್ಪಿಟ್ಕೊಳ್ಬೇಕು. ಇನ್ನೊಂದು, ಮಕ್ಕಳು ಬಹುದೊಡ್ಡದಾಗಿ ಕಲಿಬೇಕಾಗಿರುವಂತದ್ದು ನಾವು ನಮ್ಮಲ್ಲಿರುವಂತಹ ಮೌಢ್ಯಗಳನ್ನ ಬಿಟ್ಟು ಬಿಡಬೇಕು, ಮೂಢನಂಬಿಕೆಗಳನ್ನ ಬಿಡಬೇಕು ಅಂತಕ್ಕಂಥದ್ದನ್ನ. ಗುಡಿ ಗುಂಡಾರ ತೀರ್ಥ ಯಾತ್ರೆ ಇವೆಲ್ಲಗಳನ್ನ ನಮ್ಮನ್ನ ಸುಲಿಗೆ ಮಾಡ್ತಾ ಇದ್ದಾವೆ. ಇವತ್ತ ದೇವಸ್ಥಾನಗಳು ಬಡವರ ಸುಲಿಗೆಯ ಕೇಂದ್ರಗಳಾಗಿ ಮಾರ್ಪಟ್ಟಿದ್ದಾವೆ ಅಂತಕ್ಕಂಥದ್ದನ್ನ ಬಸವಣ್ಣ ಬಹಳ ಇದ್ರಲಿಂದ ಹೇಳ್ತಾರೆ, ನೋವಿನಿಂದ ಹೇಳ್ತಾರೆ. ಹಾಗಾಗಿ ದೇವಾಲಯ ಸಂಸ್ಕೃತಿಯನ್ನ ಬದಿಗೊತ್ತಿ ದೇಹಾಲಯ ಸಂಸ್ಕೃತಿಯನ್ನ, ದೇಹವೇ ದೇಗುಲ ಅಂತ ಹೇಳಿರುವಂತಹ ಸಂಸ್ಕೃತಿ ಬಸವಣ್ಣ ಕಲಿಸಿದ್ರು ಅನ್ನೋದೆಲ್ಲ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅಂತ ಆತ ಹೇಳ್ತಾನೆ. ಕಲ್ಲ ದೇವರು ದೇವರಲ್ಲ, ಮಣ್ಣ ದೇವರು ದೇವರಲ್ಲ, ಮರನ ದೇವರು ದೇವರಲ್ಲ, ಪಂಚಲೋಹದಿಂದ ಮಾಡಿದ ದೇವರೂ ದೇವರಲ್ಲ. ಕಲ್ಲು ಮಣ್ಣು ಇವೆಲ್ಲ ಪ್ರಕೃತಿ ಒಳಗೆ ಇರುವಂತಹದ್ದು ಯಾವುದೂ ಕೂಡ ದೇವರಲ್ಲ. ಸೇತು ಬಂದು ರಾಮೇಶ್ವರ, ಗೋಕರ್ಣ, ಕಾಶಿ, ಕೇದಾರ ಮೊದಲಾದ ಕ್ಷೇತ್ರಗಳಲ್ಲಿರುವ ದೇವರುಗಳೂ ದೇವರಲ್ಲ. ಹಾಗಾದ್ರೆ ದೇವ್ರು ಯಾರು? ನಾವೆಲ್ಲ ತೀರ್ಥಯಾತ್ರೆಗೆ ಹೋಗ್ತೀವಿ, ಕಾಶಿಗೆ ಹೋಗ್ತೀವಿ, ರಾಮೇಶ್ವರ್ಗೆ ಹೋಗ್ತೀವಿ, ಕೇದಾರಕ್ಕೆ ಹೋಗ್ತೀವಿ, ಚಾರ್ಧಾಮ ಯಾತ್ರಾ ಮಾಡ್ತೀವಿ. ಯಾಕಂದ್ರೆ ನಮಗ್ ಪುಣ್ಯ ಬರ್ಲಿ ಅಂತ. ನಮಗ್ ಪುಣ್ಯ ಆ ಕಾಶಿ ಕ್ಷೇತ್ರಕ್ಕೆ ಹೋಗೋದ್ರಿಂದ ಬರೋದಿಲ್ಲ. ಅವ್ರು ಹೇಳ್ತಾರೆ, ತನ್ನ ತಾನರಿದು ತಾನ್ಯಾರೆಂದು ತಿಳಿದಡೆ ತನಗೇ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ನಾನ್ ಯಾರು, ನನ್ನ ಕರ್ತವ್ಯ ಏನು ಅಂತ ತಿಳ್ಕೊಳ್ಳದೇನೆ ಸುಮ್ನೆ ದೇವಸ್ಥಾನಕ್ಕೆ ಹೋಗಿ ಬರೋದ್ರಲಿಂದ ಯಾವ ದೇವರು ಕೂಡ ಕಾಣೋದಿಲ್ಲ. ಮಕ್ಕಳೇ, ನಿಮ್ಗೆಲ್ಲ ಒಂದು ಕಿವಿ ಮಾತೇನಂತಂದ್ರೆ, ದೇವರುಗಳ ಹಂಗಿನೊಳಗೆ ನಮ್ಮ ಈ ದುಡಿತದ 80% ಇನ್ಕಮ್ ಅನ್ನ ಜನ ಬರೀ ದೇವರುಗಳಿಗಾಗಿ ಹಾಕ್ತಾ ಇದ್ದಾರೆ.
ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳಿಗೆ ಉಪವಾಸ ಹಾಕಿ, ಹೆಂಡತಿ ಮಕ್ಕಳಿಗೆ ಉಪವಾಸ ಹಾಕಿ, ದೇವರುಗಳ ಹಂಗಿನೊಳಗೆ ಅಲ್ಲಿ ಅವರು ಅಲ್ಲಿ ಹೋಗಿ ಆ ದೇವರಿಗೆ ವ್ಯರ್ಥ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನ ಬಸವಣ್ಣ ಬಹಳ ಚಂದಾಗಿ ಹೇಳ್ತಾರೆ. ಯಾಕಂದ್ರೆ ಇವತ್ತು ಈ ಎಲ್ಲಾ ದೇವರುಗಳ ಗುಡಿ ಒಳಗೆ ಇವತ್ತಿಗೂ ಕೂಡ 21ನೇ ಶತಮಾನದಾಗ ನಾವಿದ್ದೀವಿ. ಎಲ್ಲೆಲ್ಲೋ ಹೋಗಿ ಬಂದೀವಿ. ಇವತ್ತಿಗೂ ಕೂಡ ಕೆಲವು ದೇವಾಲಯಗಳ ಒಳಗ, ಹಳ್ಳಿಗಳ ಒಳಗೆ ಇವತ್ತು ದೇವಸ್ಥಾನದೊಳಗ ಹೆಣ್ಮಕ್ಳಿಗೆ ಬಿಡೋದಿಲ್ಲ, ದಲಿತರಿಗೆ ಬಿಡೋದಿಲ್ಲ. ಎಲ್ಲಾ ದೇವರುಗಳು ಕೀಲಿ ಹಾಕಿ ಕೂಡಿಸಿರ್ತಾರೆ ಅಂತ. ಹಾಗಾಗಿ 36 ಕೋಟಿ ದೇವರುಗಳನ್ನ ಮೀರಿಸಿ ನಾನೇ ದೇವರು ಅಂತಕ್ಕಂಥ ಮಾತನ್ನ ಅಲ್ಲಿ ಬಸವಣ್ಣ ಹೇಳಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ನೆನಪಿಸ್ಕೊಳ್ಬೇಕಾಗ್ತದೆ ಅಂತ. ಈ ಪೂಜೆ ಪುನಸ್ಕಾರ ಇವೆಲ್ಲದಕ್ಕೂ ಕೂಡ ಬಸವಣ್ಣ ಇದನ್ನ ಮಾಡ್ತಾರೆ. ಈ ಕಾಯಕ ಪೂಜೆಗಿಂತಲೂ ಕಾಯಕ ಒಳಗೆ ಕೈಲಾಸವನ್ನ ಕಂಡಿದ್ರು ಅಂತಕ್ಕಂಥದನ್ನ ಬಹಳ ದೊಡ್ಡ ಅವರ ತತ್ವ ಏನು ಅಂತಂದ್ರ, ದುಡಿದು ತಿನ್ಬೇಕು, ದುಡಿದಾನೆ ಇರುವವರಿಗೆ ತಿನ್ಲಿಕ್ಕೆ ಹಕ್ಕಿಲ್ಲ ಅಂತಕ್ಕಂಥದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂತ. ಅನುಭವ ಮಂಟಪದೊಳಗ ಯಾರು ಕಾಯಕ ಮಾಡಂಗಿಲ್ಲ ಅವರಿಗೆ ಪ್ರವೇಶವನ್ನ ನಿರಾಕರಿಸ್ತಾ ಇದ್ರು ಬಸವಣ್ಣ ಅಂತ. ಕಾಯಕ ಅಂದ್ರೆ ಏನು ಅನ್ನೋದನ್ನ ಮಕ್ಕಳು ಅರ್ಥ ಮಾಡ್ಕೋಬೇಕು. ಕಾಯಕವೇ ಕೈಲಾಸ ಅಂತ ನಾವು ಕರಿತೀವಿ. ಕೈಲಾಸ ಅಂತಂದ್ರೆ ಅದು ಮತ್ ಮ್ಯಾಲಿಂದ ಅಲ್ಲ. ಕೈಲಾಸ ಅಂತಂದ್ರೆ ಇಲ್ಲಿ ಶುಭ್ರವಾಗಿರ್ತಕ್ಕಂಥದ್ದು, ಪವಿತ್ರವಾಗಿರ್ತಕ್ಕಂಥದ್ದು, ಸಮಾಧಾನದಿಂದ ಎಲ್ರೂ ಪ್ರೀತಿಯಿಂದ ಇರ್ತಕ್ಕಂಥ ಈ ಇದೇ ಈ ಮರ್ತ್ಯ ಲೋಕನೇ ಕೈಲಾಸ ಅಂತ. ಯಾವನು ಕಾಯಕ ಮಾಡ್ತಾನೋ, ಕಾಯಕ ಸತ್ಯಶುದ್ಧವಾಗಿರ್ಬೇಕು, ನೀತಿಯುಕ್ತವಾಗಿರ್ಬೇಕು, ಲಂಚ ತಗೋಬಾರ್ದು. ಏನಂತಾರೆ, ಇವೆಲ್ಲವುಗಳನ್ನ ಆತ ಮನಸಾಪೂರ್ವಕವಾಗಿ ಅವನು ಮಾಡಿದ್ದೆ ಆದ್ರೆ ಅದು 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 ಕಾಯಕ ಆಗ್ತದೆ. ಕೆಲಸ ಬೇರೆ, ಕಾಯಕ ಬೇರೆ. ಇವು ನಾವು ಅರ್ಥ ಮಾಡ್ಕೊ. ವರ್ಕ್ ಈಸ್ ವರ್ಷಿಪ್ ಅಂತ ಅನ್ನೋದು ಬೇರೆ, ಕೆಲಸನೇ ದೇವ್ರು ಅನ್ನೋದು ಬೇರೆ. ಹೀಗಾಗಿ ಅವ್ರ ಕಾಯಕ ಹೇಗಂದ್ರೆ ಕರ್ಮಕ್ಕ ಉತ್ತರವಾಗಿ ಕಾಯಕವನ್ನ ಕೊಡ್ತಾರೆ ಶರಣರು. ಕರ್ಮ ಸಿದ್ಧಾಂತ ಶರಣರು ನಂಬಂಗಿಲ್ಲ, ಬಸವಣ್ಣ ನಂಬಂಗಿಲ್ಲ. ಕರ್ಮ ಅಂದ್ರೆ ನಮ್ಮ ಹಣೆ ಬರ ಅಂತೀವಲ್ಲ, ನಮ್ಮ ಹಣೆ ಬರ ಹಿಂಗದ ಅಂತ ಬಸವಣ್ಣ ನಂಬೋದಿಲ್ಲ. ಕರ್ಮ ನಮ್ಮ ಹಣೆ ಬರವನ್ನ ನಾವೇ ಬರ್ಕೊಳ್ಬೇಕು ಅಂತ. ಹಾಗಾಗಿ ಕರ್ಮಕ್ಕೆ ಉತ್ತರವಾಗಿ ಕಾಯಕ ಕೊಡ್ತಾರೆ. ಕರ್ಮಕ್ಕೆ ಇದು ಕಾಯಕ ಕರ್ಮ ಜಡತ್ವದ ಪ್ರತೀಕ ಆದ್ರೆ ಕಾಯಕ ಚೈತನ್ಯದ ಪ್ರತೀಕ ಆಗ್ತದೆ. ಕರ್ಮ ದಾಸ್ಯದ ಪ್ರತೀಕ ಆದ್ರೆ ಕಾಯಕ ಇಲ್ಲಿ ಜನ ಸಂಸ್ಕೃತಿಯ ಪ್ರತೀಕ ಆಗ್ತದೆ. ಗಳಿಸ್ಬೇಕು, ದುಡಿಬೇಕು, ದುಡಿದಿದ್ದನ್ನ ಹಂಚ್ಕೊಂಡು ತಿನ್ಬೇಕು. ಬಹಳ ಸರಳದ ಇದು. ದುಡಿಬೇಕು, ನೀನ್ ಒಬ್ನೇ ತಿನ್ನೋದಲ್ಲ, ಮಕ್ಕಳಿಗೆ ಮೊಮ್ಮಕ್ಕಳಿಗಾಗಿ ಇಡೋದಲ್ಲ, ಹಂಚ್ಕೊಂಡು ತಿನ್ಬೇಕು. ಸಮಾಜದಲ್ಲಿ ಸಮಾಜಕ್ಕೆ ಹಂಚ್ಕೊಂಡು ತಿನ್ಬೇಕು. ಕಾಲ್ ಮಾರ್ಕ್ಸ್ ತತ್ವ ಅಂತೀವಲ್ಲ, ಕೈಲಾದಷ್ಟು ದುಡಿಬೇಕು, ಹೊಟ್ಟೆಗಿಡದಷ್ಟು ಊಟ ಮಾಡ್ಬೇಕು, ಉಳಿದಿದ್ದನ್ನು ಸಮಾಜಕ್ಕೆ ಹಂಚ್ಬೇಕು. ಅದು ಕ್ಲಾಸ್ಲೆಸ್ ಸೊಸೈಟಿ ಮಾಡ್ತೀವಿ ಅಂತ ಮಾರ್ಕ್ಸ್ ಹೇಳ್ತಾನೆ. ವರ್ಗರಹಿತ ಸಮಾಜ. ಇದು 12ನೇ ಶತಮಾನದ ಒಳಗೆ ಬಸವಣ್ಣ ಮಾಡಿದ್ರು ಅನ್ನೋದನ್ನ ನಾವಿಲ್ಲಿ ಕಾಣ್ಬೇಕಾಗ್ತದೆ ಅಂತ. ಹಂಚಿಕೊಂಡು ತಿನ್ಬೇಕು ಅಂತಕ್ಕಂಥದನ್ನ ಬಹಳ ದೊಡ್ಡ ತತ್ವ ಸಮಾಜಕ್ಕೆ ಕೊಡ್ತಾರೆ. ಕಾಗೆ ಒಂದುಗಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನ್ನೆಲ್ಲ, ಈ ಕೋಳಿ ಒಂದು ಕುಟುಕ ಕಂಡರೆ ಕರೆಯದೆ ತನ್ನ ಕುಲವನ್ನೆಲ್ಲ. ಕಾಗಿ ಕೋಳಿ ಏನಾದ್ರೂ ಸ್ವಲ್ಪ ಸ್ವಲ್ಪ ಕಾಳಿತ್ತು ಅಂದ್ರೆ ಕಾವು 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 ಅಂತ ಎಲ್ರಿಗೂ ಕರೀತದೆ. ಹಾಗಾಗಿ ಈ ಭಕ್ತಿ ಈ ಮನುಷ್ಯ ಕಾಗಿ ಬಂದಗಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನ್ನೆಲ್ಲ ಅಂತ ಹೇಳಿ ಮುಂದವರು ಭಕ್ತಿ ಪಕ್ಷವಿಲ್ಲದವರ ಜನರಿಗೆ ಹೇಳ್ತಾರೆ, ನೀವು ಭಕ್ತಿ ಪಕ್ಷ ಇಲ್ಲದವರು, ನೀವು ಕಾಗಿ ಕೋಳಿಕ್ಕಿಂತ ಕರೆ ಕಷ್ಟ, ಅವ್ರಿಗಿಂತ ನೀನು ಕನಿಷ್ಠ ಆಗಿದ್ದೆ ಅಂತ. ಹಾಗಾಗಿ ಶೇಖರಣೆ ಮಾಡಿ ಇಡ್ತಕ್ಕಂಥದ್ದು ಇಡಬಾರ್ದು, ಕೂಡಿಡಬಾರ್ದು ಅಂತ. ಅನ್ನದೊಳಗೊಂದಗಳ ಸೀರೆಯೊಳಗೊಂದೆಳೆಯ ಇಂದಿಂಗೆ ನಾಳಿಗೆ ಎಂದಾದಡೆ ನಿಮ್ಮಾಣೆ ನಿಮ್ಮ ಪ್ರಮಥ ರಾಣೆ ಅಂತಕ್ಕಂಥ ಮಾತನ್ನ ಬಸವಣ್ಣ ಹೇಳ್ತಾರೆ. ಅಂದ್ರೆ ಕಾಯಕ ಮಾಡ್ಬೇಕು, ಅದನ್ನ ಮಾಡಿದ್ದನ್ನ ಹಂಚ್ಕೊಂಡು ತಿನ್ಬೇಕು. ನಾನು ಯಾರಿಗ್ ಮಾಡ್ತೀನಿ? ನನ್ನ ಹೆಂಡತಿ ಮಕ್ಕಳಿಗಾಗಿ ಅಲ್ಲ, ನಾನು ಆರಂಭ ಮಾಡುವೆನೆಯ ಗುರು ಪೂಜೆಗೆಂದು, ನನ್ನ ವ್ಯವಹಾರ ಮಾಡುವೆನೆಯ ಲಿಂಗಾರ್ಚನೆಗೆಂದು ಅಂತ ಹೇಳ್ತಾರೆ. ನಾನು ಗುರು ಲಿಂಗ ಜಂಗಮಕ್ಕೆ ನಾನು ಇಡೀ ವ್ಯವಸ್ಥೆಗೆ ಸಮಾಜಕ್ಕೆ ನಾನು ಕಾಯಕ ಮಾಡ್ತೇನೆ, ಅವರಿಗೋಸ್ಕರ ಕಾಯಕ ಮಾಡ್ತಾನೆ ಅಂತ. ಆಮೇಲೆ ಈ ಕಾಯಕ ಮಾಡ್ಲಾರ್ದವನಿಗೆ ಏನಂತಾರೆ, ಮೋಕ್ಷ ಇಲ್ಲ ಅಂತ ಅನ್ನುವಂತ ಪದವನ್ನ. ಗುರುವಾದರೂ ಕಾಯಕದಿಂದ ಜೀವನ ಮುಕ್ತಿ. ಗುರು ಆಗಿದೆ ಅಂತ ತಿಳ್ಕೊಂಡು ಕಾವಿ ಬಟ್ಟೆ ಹಾಕೊಂಡು ಬರೀ ಮನೆಗೆ ಭಿಕ್ಷಾ ಬೇಡ ತಿನ್ನೋದಲ್ಲ. ಗುರು ಆದವನು ಕಾಯಕ ಮಾಡಿದ್ರೆ ಅವನಿಗೆ ಜೀವನದೊಳಗೆ ಮುಕ್ತಿ ಸಿಗ್ತದೆ.
ಲಿಂಗವಾದರೂ ಕಾಯಕದಿಂದ ಶಿಲೆಯ ಕುರು ಹರಿಯುವುದು. ಲಿಂಗ ಕಲ್ಲು, ಆ ಕಲ್ಲು ಹೋಗಿ ದೇವರು ಹಂಚ್ಕೊಳ್ಬೇಕಾಗದ. ಆ ಲಿಂಗ ಲಿಂಗಾಂಗ ಸಾಮರಸ್ಯ ಅನ್ನುವಂತ ಒಂದು ಶಬ್ದ ಬರ್ತದೆ. ಇದೆಲ್ಲ ಆಗ್ಬೇಕಾಗಿದೆ ಅಂದ್ರೆ ಅದು ಶಿಲೆಯ ಕುರು ಹರಿಯುವುದು. ಕಾಯಕ ಮಾಡಿದ್ರೇನೆ ಅದು ಆ ಕಲ್ಲಿನ ಕುರು ಹೋಗ್ತದೆ. ಜಂಗಮವಾದರೂ ಈ ಕಾಯಕದಿಂದಲೇ ವೇಷದ ಪಾಶ ಹರಿಯುವುದು. ಅಂದ್ರೆ ಜಂಗಮ ಅಂದ್ರೆ ಇಲ್ಲಿ ಸ್ವಾಮಿಗಳು ಅಂತಲ್ಲ, ಜಂಗಮ ಅಂದ್ರೆ ಸಮಾಜ ಅಂತ ಹೇಳ್ತಾರೆ ಬಸವಣ್ಣವರು. ಇದನ್ನ ನೀವು ಮಕ್ಕಳು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಕಾಯಕ ಮಾಡಿದ್ದು ಅದನ್ನ ಹಂಚ್ಕೊಂಡು ತಿನ್ಬೇಕು. ಎಲ್ರೂ ಕಾಯಕ ಮಾಡ್ಬೇಕು, ಎಲ್ರೂ ದುಡಿಬೇಕು, ಮೈಗಳ್ರಾಗ್ಬಾರ್ದು. ಒಂದು ವೇಳೆ ಎಲ್ರೂ ದುಡಿದಿದ್ದೆ ಆದ್ರೆ ಅದು ನಿರುದ್ಯೋಗ ಸಮಸ್ಯೆ ಪರಿಹಾರ ಆಗ್ತದೆ, ರಾಷ್ಟ್ರದ ಪ್ರಗತಿ ಆಗ್ತದೆ ಅಂತ ಬಸವಣ್ಣ ಹೇಳ್ತಾರೆ. ಇಲ್ಲಿ ಇನ್ನೊಂದು ಅವ್ರು ಹೇಳಿರ್ತಕ್ಕಂಥ ಬಹುದೊಡ್ಡ ತತ್ವ ಕಾಯಕದೊಳಗೆ ಏನಂದ್ರೆ, ಕಾಯಕದೊಳಗ ಮೇಲು ಕೀಳು ಅನ್ಬಾರ್ದು. ಬಸವಣ್ಣ ಪ್ರಧಾನ ಮಂತ್ರಿ ಇದ್ರು ಕೂಡ ಚಪ್ಪಲಿ ಹೊಲಿತಕ್ಕಂಥ ಸಮಗಾರ ಹರಳೆಯನ ಕಾಯಕಕ್ಕೂ ಪ್ರಧಾನ ಮಂತ್ರಿ ಕಾಯಕಕ್ಕೂ ಯಾವುದೇ ತರಹದ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಅಕ್ಕಿ ಆಯ್ತಕ್ಕಂತ ಇದಕ್ಕೆ ಲಕ್ಕಮ್ಮ, ಕಟ್ಟಿಗೆ ಮಾರ್ತಕ್ಕಂತ ಮೋಳಿಗೆ ಮಾರಯ್ಯ, ಎಲ್ರೂ ಕೂಡ ಕಸ ಗೂಡಿಸ್ತಕ್ಕಂಥ ಸತ್ಯಕ್ಕ, ಇವರೆಲ್ಲರೂ ಕೂಡ ಒಂದೋ ವೇದಿಕೆಯ ಮೇಲೆ ಬಂದು ಒಂದೇ ರೀತಿಯಿಂದ ಏನೇ ಮಾಡಿದ್ರು, ಏನೇ ಕೆಲಸ ಮಾಡ್ರಿ, ಆದ್ರ ದುಡಿದು ತಿನ್ರಿ, ಹಂಚ್ಕೊಂಡ್ ತಿನ್ರಿ, ಕೊಂಡ್ ತುಣ್ಬೇಡ್ರಿ, ಮೈಗಳತನ ಮಾಡ್ಬೇಡ್ರಿ ಅನ್ನುವಂತ ತತ್ವಗಳು ಇಡೀ ಕಾಯಕದೊಳಗೆ ಇದ್ದು ಅದನ್ನ ಹಂಚ್ಕೊಂಡ್ ತಿನ್ಬೇಕು. ದಾಸೋಹ ಬೇರೆ, ದಾನ ಬೇರೆ. ದಾನದೊಳಗೆ ಅಹಮ್ಮಿಕೆ ಇರ್ತದೆ, ದಾಸೋಹದೊಳಗೆ ಕೃತಜ್ಞತಾ ಭಾವನೆ ಇರ್ತದೆ ಅಂತ. ಹಾಗಾಗಿ ಈ ದುಡಿದು ತಿನ್ನುವ ಒಂದು ತತ್ವ, ಹಂಚ್ಕೊಂಡು ತಿನ್ನತಕ್ಕಂಥ ತತ್ವ ಇವತ್ತು ನಮ್ಗೆ ಮಾದರಿ ಆಗ್ಬೇಕು ಅಂತಕ್ಕಂಥದ್ದು. ಇವತ್ತಿಗೂ ಕೂಡ ಮೌಢ್ಯಗಳ ಬಲೆಯೊಳಗೆ ನಾವೆಲ್ಲ ಇದ್ದೇವೆ. ಹಾಗಾಗಿ ನಮ್ಗೆ ಇವತ್ತಿಗೂ ಈ ಗ್ರಹಣ, ಈ ಪುರಾಣಗಳು, ಈ ಏನಂತಾರೆ ಪ್ರತಿಯೊಂದನ್ನ ದೇವರು, ಈ ಮಂತ್ರಗಳು, ತಂತ್ರಗಳು, ಇವೆಲ್ಲವೂ ನಮ್ಮನ್ನ ಆಳ್ತಾ ಇವೆ ಅಂತಕ್ಕಂಥದ್ದನ್ನ ಆ ವಾರ ಈ ವಾರ ನಾವೆಲ್ಲ ಹೇಳ್ತೇವೆ. ಗುರುವಾರ ಶ್ರೇಷ್ಠ, ಶನಿವಾರ ಕನಿಷ್ಠ. ಅದಕ್ಕೆ ಹೇಳ್ತಾರೆ ಬಸವಣ್ಣವರು, ವಾರ 7 ಎಂಬರು, ಕುಲ 18 ಎಂಬರು, ಅದು ನಾವು ನಂಬೆವು. ಭವ್ಯ ಒಂದು ಕುಲ, ಭಕ್ತ ಒಂದು ಕುಲ, ಅದು ನಾವು ಬಲ್ಲೆವು ಅಂತಕ್ಕಂಥ ಮಾತನ್ನ ಜನ ಇವತ್ತು ಸಮಾಜವನ್ನ ಬದಿಗೊತ್ತಿ ಮೌಢ್ಯಗಳಿಗೆ ಬಲಿಯಾಗಿದ್ದಾರೆ ಅಂತ. ಅದಕ್ಕೆ ಹೇಳ್ತಾರೆ, ನೀರ ಕಂಡಲ್ಲಿ ಮುಳುಗುವರೆಯ, ಮರವ ಕಂಡಲ್ಲಿ ಸುತ್ತುವರೆಯ, ಬತ್ತುವ ಜಲವ ಒಣಗುವ ಮರವ ನಿನ್ನ ನೆತ್ತ ಬಲ್ಲರೆಯ. ಎಲ್ಲೋ ನೀರವ ಅಂತಂತಂದ್ರೆ ಹೋಗಿ ಮುಳುಗ್ತಕ್ಕಂಥದ್ದು, ಎಲ್ಲೋ ಗಿಡದ ಅಂತಂದ್ರೆ ಆಲದ ಗಿಡಕ್ಕೆ ಸುತ್ತ ಹಾಕ್ತಕ್ಕಂಥದ್ದು ಇವತ್ತಿಗೂ ನಮ್ಮ ಜೊತೆಗೆ ಇದೆ. ಬತ್ತುವ ಜಲವ, ನೀರು ಒಣಗ್ ಹೋಗ್ತದೆ, ನೀರು ಬತ್ತು ಹೋಗ್ತದೆ, ಮರ ಒಣಗ್ ಹೋಗ್ತದೆ, ನಿನ್ನ ನೆತ್ತ ಬಲ್ಲರೆಯ. ನಿನ್ನ ಅಂದ್ರೆ ಸಮಾಜಕ್ಕೆ ಬಿಟ್ಟು ನಾವು ಕಣ್ಣಿಗೆ ಕಾಣದೇ ಇರುವಂತಹ ನೆಲವನ್ನ, ಗಿಡವನ್ನ, ಜಲವನ್ನ ಇವೆಲ್ಲವೂ ದೇವರನ್ನಾಗಿ ಮಾಡ್ಕೊಂಡಿದ್ದೇವೆ. ಇವತ್ತಿಗೂ ಗಂಗಾ ಸ್ನಾನ, ತುಂಗಾಪಾನ ಇವೆಲ್ಲವುಗಳು ನಮ್ಮನ್ನ ಬಲಿ ಆಗ್ಲಿಕ್ಕೆ ಬಿಡ್ತಾ ಇವೆ ಅಂತಕ್ಕಂಥದ್ದು. ವೈಜ್ಞಾನಿಕವಾಗಿ ನಾವು ಗಂಗಾ ಸ್ನಾನ ಮಾಡಿದ್ರೆ ಹಿಂದೇನಿತ್ತು ಅಂತಂದ್ರೆ, ಗಂಗಾ ಸ್ನಾನ ಮಾಡಿ ಪವಿತ್ರ ಆಗ್ಬೇಕು ಅಂತಕ್ಕಂಥದ್ದು. ವೈಜ್ಞಾನಿಕವಾಗಿ ನೋಡಿದ್ರೆ ಗಂಗಾ ನದಿ ಹೋಗ್ತಕ್ಕಂಥದ್ದು ಹಿಮಾಲಯ ಪರ್ವತದೊಳಗೆ. ಸೊ ಹಿಮಾಲಯದ ಪರ್ವತದ ಮೇಲಿಂದ ನೀರು ರಭಸವಾಗಿ ಕೆಳಗೆ ಬೀಳ್ತದೆ. ಆ ರಭಸಕ್ಕ ಆ ನೀರಿನ ಬಂಡೆಗಳ ಮೇಲೆ ಬಿದ್ದಿರ್ತಕ್ಕಂಥ ನೀರಿನೊಳಗ ಆರ್ಸೆನಿಕ್ ಅನ್ನುವಂತ ಒಂದು ಧಾತು ಇಟ್ಕೊಳ್ತದೆ. ಆ ಆರ್ಸೆನಿಕ್ ಧಾತುವಿನಿಂದ ಜನರ ಚರ್ಮ ರೋಗ ಹೋಗ್ತದೆ ಅಂತ ಸೈಂಟಿಫಿಕ್ ವಾಗಿ ಹೇಳುವಂತ ಒಂದು ಮಾತು, ವೈಜ್ಞಾನಿಕವಾಗಿ ಹೇಳುವಂತ ಮಾತು. ಆದ್ರೆ ನಮ್ಮ ತಲೆ ಒಳಗೆ ಏನದ ಅಂತಂದ್ರ, ಆ ಗಂಗಾ ನದಿ ಒಳಗೆ ಸ್ನಾನ ಮಾಡಿದ್ರೆ ಪವಿತ್ರ ಆಗ್ತೀವಿ ಅಂತ. ಆದ್ರೆ ಆ ಗಂಗಾ ನದಿಯನ್ನ ದೇವರು ಅಂತ ತಿಳ್ಕೊಂಡು ಪೂಜಾ ಮಾಡಿ ನೀವು ನೋಡ್ಬೇಕು, ಆ ವಾರಣಾಸಿ ಒಳಗ, ಆಮೇಲೆ ಈ ಹರಿದ್ವಾರದ ಒಳಗ ಗಂಗಾ ನದಿ ಇಷ್ಟು ಕಲ್ಮಶವಾಗಿ, ಇಷ್ಟು ಹೊಲಸನ್ನಾಗಿ ಮಾಡಿದರೆ, ನೀರು ಎಲ್ಲಿ ಪೂಜಾ ಮಾಡಿದ್ರು, ನೀರಿಗೆ ಪೂಜಾ ಮಾಡಿ ನೀರೆಲ್ಲ ಹಾಳು ಮಾಡಿದ್ರು ಅಂತಕ್ಕಂಥದ್ದನ್ನ ಈ ತತ್ವವನ್ನ ನಾವು ಅರಿತ್ಕೋಬೇಕಾಗಿದೆ ಅಂತ. ಸೋಮವಾರ ಮಂಗಳವಾರವೆಂದು ಮಾಡುವ ಭಕ್ತರಿಗೆ ಅಂತೂ ಸರಿ ಎಂಬನೆಯ, ಲಿಂಗ ಶ್ರೇಷ್ಠವೋ ದಿನಶ್ರೇಷ್ಠವೆಂದು ಮಾಡುವ ದುರಾಚಾರಿಗಳ ಮುಖವ ನೋಡಲಾಗದು ಅಂತ ಹೇಳ್ತಾರೆ. ನೋಡ್ರಿ, ಸೋಮವಾರ ಮಂಗಳವಾರ ಅಂತ ಹೇಳ್ತಾರಲ್ಲ, ದಿನ ಶ್ರೇಷ್ಠನೋ ಲಿಂಗ ಶ್ರೇಷ್ಠನೋ. ಲಿಂಗ ಶ್ರೇಷ್ಠ ಆಗ್ಬೇಕು ವಿನಃ ದಿನ ಶ್ರೇಷ್ಠ ಆಗ್ಬಾರ್ದು ಅಂತ. ಅಂದು ಇನ್ನು ಮತ್ತೊಂದಿನ ಬೇಡ, ದಿನವಿಂದೇ ಶರಣೆನ್ನುವಂಗೆ, ದಿನವಿಂದೇ ಹರಶರಣನೆನ್ನುವಂಗೆ ಅಂತ. ಹಾಗಾಗಿ ಹೇಳ್ತಾರೆ, ಈ
ಇವತ್ತಿಗೂ ಕೂಡ ಈ ಗ್ರಹಣಗಳು ಹಿಡ್ದಾಗ ನೀವು ನೋಡ್ಬೇಕು ನಮ್ಮ ಮೌಢ್ಯಗಳು ಎಷ್ಟವ ಅಂತಂದ್ರ ನಿಮ್ಗೆಲ್ಲ ಮಕ್ಕಳಿಗೆ ಗೊತ್ತಿರ್ತದೆ. ನಿಮ್ಮ ಮನೆ ಒಳಗೆ ಗ್ರಹಣ ಹಿಡಿಯೋದು ಅಂತಂತಂದ್ರೆ ಇದು ಒಂದು ನಿಸರ್ಗದಲ್ಲಿ ಆಗ್ತಕ್ಕಂತಹ ಏರುಪೇರುಗಳಿಂದ ಅನ್ನೋದು ನಮ್ಗೆಲ್ಲ ಗೊತ್ತಿದೆ. ಸೂರ್ಯಮಂಡಲದೊಳಗೆ ಆಗುವಂತ ಏರುಪೇರುಗಳು. ಖಗ್ರಾಸ್ ಗ್ರಹಣ ಅಂತ ತಕ್ಷಣಕ್ಕೆ ಅದು ಬಹಳ ಅಪಶಕುನ ಇರ್ತದೆ, ಅಪವಿತ್ರ ಇರ್ತದೆ ಅಂತಕ್ಕಂಥದ್ದು. ಗ್ರಹಣ ಹಿಡಿದಾಗ ಯಾರು ಕೂಡ ಊಟ ಮಾಡೋದಿಲ್ಲ. ಗರ್ಭಿಣಿ ಹೆಣ್ಮಕ್ಳಿಗೆ ಒಂದ್ ಕಡೆ ಕೂಡಿಸ್ತಾರೆ. ಆ ಗ್ರಹಣ ಬಿಟ್ಟ ಮೇಲೆನೆ ಸ್ನಾನ ಮಾಡ್ತಾರೆ, ಊಟ ಮಾಡ್ತಾರೆ, ಮನೇಲಿ ಇರ್ತಕ್ಕಂಥ ನೀರೆಲ್ಲ ಚಲ್ತಾರೆ. ಆ ಮನೆಯಲ್ಲಿ ಇರ್ತಕ್ಕಂಥ ನೀರ್ ಚಲ್ತಾರ, ತುಪ್ಪ ಚೆಲ್ಲಂಗಿಲ್ಲ, ಎಣ್ಣೆ ಚೆಲ್ಲಂಗಿಲ್ಲ. ನಮ್ಗೆ ಸಪ್ಲೈ ಆಗುವಂತ ನಿಮ್ಮ ಬೆಂಗಳೂರು ಒಳಗೆ ಕಾವೇರಿ ನೀರು ಸಪ್ಲೈ ಆಗ್ತದೆ. ಆ ಕಾವೇರಿ ನದಿ ಮೇಲೆ ಆ ನದಿ ಒಳಗೆ ಗ್ರಹಣ ಹಿಡಿಯಂಗಿಲ್ಲೇನು? ಇವೆಲ್ಲವನ್ನ ನಾವು ವಿಚಾರ ಮಾಡ್ಬೇಕಾಗ್ತದೆ. ಬಹಳ ಬಹಳ ಸೂಕ್ಷ್ಮವಾಗಿ, ಬಹಳ ಸರಳವಾಗಿ ಯಾವ್ದ ಕಾಣ್ತದ ಅದು ನಂಬಬೇಕು, ಯಾವ್ದು ಕಾಣಂಗಿಲ್ಲ ಅದನ್ನ ನಂಬಬಾರ್ದು ಅಂತ ಇಡೀ ಶರಣರು ಹೇಳಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತೇವೆ ಅಂತಕ್ಕಂಥದ್ದನ್ನ. ಹಾಗಾಗಿ ಇವೆಲ್ಲವನ್ನ ಈ ಮದುವೆ ಬಂತು ಅಂತಂತಂದ್ರೆ ನಮಗೆ ಅನುಕೂಲವಾಗುವ ಹಾಗೆ ನಾವು ಆ ವರ ವಧುವನ್ನ ನೋಡ್ಬೇಕು. ನಮಗೆ ಅನುಕೂಲ ಆಗಿದ್ದನ್ನ ನಾವೆಲ್ಲ ಫ್ರೀ ಇದ್ದಿದ್ದನ್ನ ಮದ್ವೆ ಇಟ್ಕೊಳ್ಬೇಕು. ಬಟ್ ನಾವೇನ್ ಮಾಡ್ತೇವೆ ಅಂದ್ರೆ ಯಾವ್ದೋ ಸ್ವಾಮಿಗಳ ಕಡೆ ಹೋಗ್ತೇವೆ, ಪಂಚಾಂಗದ ಹೋಗ್ತೇವೆ, ತೆಗಿತೇವೆ, ನಾಡಿ ಕಲಿಯಂಗಿಲ್ಲ, ಆ ಗುಣ ಕಲಿಯಂಗಿಲ್ಲ ಅಂತ ತಿಳ್ಕೊಂಡು ನೋಡಿ ಆ ಪಂಚಾಂಗ ನೋಡ್ತಕ್ಕಂಥ ಸ್ವಾಮೀಜಿ ನಿಮ್ಮಲ್ಲಿ ಒಂದಿಷ್ಟು ದುಡ್ಡು ತಗೋತಾರೆ, ನಿಮ್ಮ ಪಂಚಾಂಗಕ್ಕೆ ತಕ್ಕಂತ ಹೆಸರನ್ನ ಬದಲಾಯಿಸ್ತಾರೆ, ಏನೇನೋ ಹೇಳ್ತಾರೆ, ನಿಮಗೊಂದ್ ದಿನ ಕೊಡ್ತಾರೆ, ಆ ಶುಭ ದಿನ ಅಂತ ನಕ್ಷತ್ರ ಇಂಥ ನಕ್ಷತ್ರ. ಯಾವುದೋ ಲಕ್ಷ ಲಕ್ಷ ಕಿಲೋಮೀಟರ್ ದೂರ ಇರ್ತಕ್ಕಂಥ ಯಾವ ಗ್ರಹಗಳು ನಮ್ಗೆ ನಕ್ಷತ್ರಗಳು ನಮ್ಮ ಮೇಲೆ ಎಫೆಕ್ಟ್ ಮಾಡಂಗಿಲ್ಲ. ಎಮ್ಮವರು ಬೆಸಗೊಂಡರೆ ಶುಭಲಗ್ನ ಬೆನ್ನಿರಯ್ಯ, ರಾಶಿ ಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ, ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ, ಇಂದಿನ ದಿನಕ್ಕೆ ನಾಳಿನ ದಿನಕ್ಕಿಂತ ಇಂದಿನ ದಿನ ಶ್ರೇಷ್ಠ ಅಂತ ಹೇಳಿರಯ್ಯ ಅಂತ ಹೇಳ್ತಾರೆ. ಹಾಗಾಗಿ ಬಸವಣ್ಣ ಕೇಳ್ತಾರೆ, ಚಂದ್ರಬಲ ತಾರಾಬಲವೆಂಬಿರಿ ಎಲ್ಲೆ ಹಣಗಳಿರ, ಚಂದ್ರಂಗೆ ಯಾವ ಬಲ, ಇಂದ್ರಂಗೆ ಯಾವ ಬಲ, ಮುಕುಂದಗೆ ಯಾವ ಬಲ. ಪಂಚಾಂಗ ಕೇಳಿದ ದಕ್ಷ ಬ್ರಹ್ಮನ ತಲೆ ಯಾಕೆ ಹೋಯಿತು, ಪಂಚಾಂಗ ಕೇಳಿದ ಪಾಂಡವರ ದೇಶಭ್ರಷ್ಟರಾದರೇಕೆ, ಪಂಚಾಂಗವ ಕೇಳಿದ ಶ್ರೀರಾಮನ ಹೆಂಡತಿ ಸೆರೆಯಾದಳೇಕೆ ಅಂತ. ಸೊ ಪಂಚಾಂಗಗಳು ಇವುಗಳೆಲ್ಲವೂ ಕೂಡ ನಂಬಬಾರ್ದು. ತೀರ್ಥ ಯಾತ್ರೆಗಳು ಇವೆಲ್ಲ ನಂಬಬಾರ್ದು ಅಂತಕ್ಕಂಥದ್ದು ಅವರು ಹೇಳ್ತಕ್ಕಂಥ ಬಹುದೊಡ್ಡ ಒಂದು ತತ್ವ ಅಂತಕ್ಕಂಥದ್ದು. ಇವತ್ತಿಗೂ ಕೂಡ ಅನೇಕ ಜನ ಹೊಟ್ಟೆ ಹೊರ್ಲಿಕ್ಕೆ ತಮ್ಗೆ ಮಾಡ್ಕೊಂಡಿರ್ತಕ್ಕ ಅನೇಕ ಕೆಲಸಗಳನ್ನ ಬಿಟ್ಟು ಬರೀ ಕಾವ್ಯವನ್ನ ಹೊದ್ಕೊಂಡು ಅವರು ಹೊಟ್ಟೆ ಹೊರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇವೆಲ್ಲವನ್ನ ಬಸವಣ್ಣ ಬಹಳ ದೊಡ್ಡದಾಗಿ ಖಂಡಿಸ್ತಾರೆ ಅಂತ. ಇನ್ನೊಂದು ಬಸವಣ್ಣ ಮಾಡಿರ್ತಕ್ಕಂಥ ಕೆಲಸ ಅಂತಂದ್ರೆ 21ನೇ ಶತಮಾನದ ಇವತ್ತಿಗೂ ಕೂಡ ಮಹಿಳೆಯರ ಮೇಲೆ ಅನೇಕ ಅನ್ಯಾಯಗಳು, ಅತ್ಯಾಚಾರಗಳು ಆಗ್ತಾ ಇವೆ. ಆದ್ರ ಈ ಎಲ್ಲವುಗಳು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಈ ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನೋದನ್ನ ನಮ್ಮ ಇಡೀ ವಿಶ್ವಕ್ಕೆ ಹೇಳ್ಕೊಟ್ಟಿರ್ತಕ್ಕಂಥ ಬಹುದೊಡ್ಡ ಇಲ್ಲಿ ಮಹಿಳಾವಾದಿ ಬಸವಣ್ಣ ಆಗ್ತಾರೆ ಅಂತಕ್ಕಂಥ ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತಿನ ಮಹಿಳೆಯರೆಲ್ಲವೂ ಕೂಡ ಒಂದ ವೇದಿಕೆ ಒಳಗ ಅನುಭವ ಮಂಟಪದೊಳಗೆ ಕುಂತು 63 ಜನ ವಚನಕಾರ್ತಿಯರ ಒಳಗ 33 ಜನ ವಚನಕಾರ್ತಿಯರು ವಚನಗಳನ್ನ ಬರೀತಾರಲ್ಲ, ಯಾವತ್ತು ಮಾತಾಡ್ಲಾರ್ದವ್ರು, ಯಾವತ್ತು ಚರ್ಚಾ ಮಾಡ್ಲಾರ್ದವ್ರು, ಯಾವತ್ತು ಕೆಲಸದೊಳಗೆ ಭಾಗಿಯಾಗ್ಲಾರ್ದವ್ರು, ಗಂಡನ ಜೊತೆಗೆ ಇದ್ಕೊಂಡು ಅವರು ಕಾಯಕದೊಳಗೆ ಅವರು ಕೂಡ ಭಾಗಿಯಾಗಿ ಸಮಭಾಗಿಯಾಗಿ ಚರ್ಚಾ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ದೊಡ್ಡ ಕ್ರಾಂತಿ ಬಸವಣ್ಣ ಮಾಡಿರ್ತಕ್ಕಂಥದ್ದು. 5ಕ್ಕೆ ಲಕ್ಕಮ್ಮ ಇಲ್ಲಿ ಒಂದ್ ದಿವಸ ಏನಾಗ್ತದೆ ಅಂತಂದ್ರೆ 5ಕ್ಕೆ ಮಾರಯ್ಯ ಇಡೀ ಕಲ್ಯಾಣದ ಒಳಗ ಆ ಮಾರ್ಕೆಟ್ ಒಳಗ ಅಕ್ಕಿಯನ್ನ ಆರಿಸಿ ತಂದು ಅದನ್ನ ಮಾರಿ ಅದರಿಂದ ಬಂದಿರ್ತಕ್ಕಂಥ ಇದ್ರೊಳಗೆ ತಾನು ತಿಂದು ಉಳಿದನ್ನು ದಾಸೋಹ ಕೊಡ್ತಕ್ಕಂಥ ಅವ್ರದ್ದು ದಿನನಿತ್ಯದ ಕಾಯಕ. ಅಲ್ಲಿ ಏನಾಗ್ತದೆ ಅಂದ್ರೆ ಒಂದ್ ದಿವ್ಸ ಜಾಸ್ತಿ ತಗೊಂಡ್ ಬರ್ತಾನೆ ಮಾರಾಯ. ಆಕೆ ಕೇಳ್ತಾಳ, ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷ ಎಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ, ನಿನಗ್ಯಾಕೋ ಮಾರಾಯ ಈ ಸಖ್ಯ ಆಸೆ ಅಂತೆ, ನಿನಗೆ ಈ ಸಖ್ಯ ಆಸೆ ನಿನಗೆ ಕಯ್ಯ ಮಾರಾಯ ಪ್ರಿಯ, ಅಲ್ಲೇ ಹೋಗಿ ಸುರಿದು ಬಾ ಅಂತ. ಈಶಾಕ್ ತಂದಿದ್ದಪ್ಪ, ನೀವು ಹೋಗಿ ಅಲ್ಲೇ ಹಾಕ್ ಬಾ ಅಂತಕ್ಕಂಥ ಮಾತನ್ನ ಹೇಳಿ ತರಾಟೆಗೆ ತೆಗೆದುಕೊಳ್ತಕ್ಕಂಥದ್ದು ಅಂತ. ಹೀಗಾಗಿ ಸತಿಪತಿಗಳನ್ನಾದ ಭಕ್ತಿ ಹಿತವಾಗಿ ಪದುಸುವಂಗೆ ಅಂತ ದಾಂಪತ್ಯಕ್ಕ ಬಹಳ ಮಹತ್ವ ಕೊಟ್ರು ಶರಣರು ಅನ್ನೋದು. ಇಬ್ರು ಕೂಡ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿ ಪದುಸುವಂಗೆ ಇಬ್ರು ಸೇರಿ ಅಲ್ಲಿ ಕಾಯಕವನ್ನ ಮಾಡ್ತಾ ಇದ್ರು. ಬಸವಣ್ಣ ಇಡೀ ಸಮಾಜದ ಕಾರ್ಯ ಮಾಡಿದ್ರೆ ಗಂಗಾಂಬಿಕೆ ನೀಲಾಂಬಿಕೆಯರು ಇಡೀ ಮಹಾಮನೆಯ ವಸ್ತುವಾರಿಯನ್ನ ನೋಡ್ಕೊಳ್ತಾ ಇದ್ರು. ಅಕ್ಕ ನಾಗಮ್ಮ
ವಿಧವೆ ಆಗಿದ್ರು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು, ವಿಧವೆಯರಿಗೆ ಇವತ್ತಿಗೂ ಕೂಡ ಸಮಾಜದೊಳಗ ಕುಟುಂಬದೊಳಗ ನಾವು ಸ್ಥಾನ ಕೊಡಂಗಿಲ್ಲ. ಅಕ್ಕನಾಗಮ್ಮ ವಿಧವೆ ಆಗಿದ್ಕೊಂಡು ಇಡೀ ಅನುಭವ ಮಂಟಪದ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ರು. ಗಂಡ ಬಿಟ್ಟಿರ್ತಕ್ಕಂಥ, ಗಂಡನಿಗೆ ಬಿಟ್ಟು ಬಂದಿರತಕ್ಕಂಥ ಅಕ್ಕ ಮಹಾದೇವಿ ಪಾದಕ್ಕೆ ನಮೋ ನಮೋ ಅಂತ ತಿಳ್ಕೊಂಡು ಅನುಭವ ಮಂಟಪದಲ್ಲಿ ಪ್ರವೇಶ ಮಾಡ್ಕೊಳ್ಳೋದಲ್ಲ ಬಹುದೊಡ್ಡ ಕ್ರಾಂತಿ ಇದು ಶರಣರದು ಅಂತ ಹೇಳ್ಬೋದು. ಗಂಡ ಬಿಟ್ಟು ಏನೋ ತ್ರಾಸ್ ಕೊಟ್ಟಾನ, ಏನೋ ಆಗ್ಯದ, ತವ್ರ ಮನಿಗ್ ಬರ್ತೀನಿ ಅಂತಂದ್ರ ಇಲ್ಲವಾ ಕೊಟ್ಟ ಹೆಣ್ಣು ಕುಲಕ್ ಹೊರತ ನೀ ಅಲ್ಲೇ ಇರ್ಬೇಕು ಅಂತ ಇವತ್ತಿಗೂ ನಾವ್ ಹೇಳ್ತೇವೆ. ಇರ್ಲಿಕ್ಕಾದ್ರೆ ಇರ್ತಾರೆ, ಇರ್ಲಿಲ್ಲ ಅಂತಂದ್ರೆ ಏನಾದ್ರೂ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಇವತ್ತ ನಮ್ಮ ದೇಶದೊಳಗ 17 ನಿಮಿಷಕ್ಕೊಂದು ವರದಕ್ಷಿಣೆ ಸಾವುಗಳು ಆಗ್ತಾ ಇದೆ. ಅವೆಲ್ಲ ಯಾಕೆ ಆಗ್ತಾವಂದ್ರೆ ಮಹಿಳೆಗೆ ಕಾಯಕ ಮಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ, ಮನೆ ಒಳಗ ಸ್ಥಾನ ಕೊಡೋದಿಲ್ಲ, ವಾಪಸ್ ಬಂದ್ಲು ಅಂತಂದ್ರೆ ಗಂಡಗ್ ಬಿಟ್ಟೊಳೋದು. ಅಕ್ಕ ಮಹಾದೇವಿಗೆ ಇಡೀ ಅನುಭವ ಮಂಟಪದೊಳಗೆ ಎಂತ ಸ್ಥಾನ ಕೊಟ್ಟಿದ್ರು ಅನ್ನೋದನ್ನ ನಾವೆಲ್ಲ ದುಗ್ಗಳೆ ಇಲ್ಲಿ ದಾಸಿಮಯ್ಯ ದುಗ್ಗಳೆಯರು ಬರ್ತಾರೆ, ಇವರೆಲ್ಲರೂ ಕೂಡ ಕಾಯಕದೊಳಗೆ ಇದ್ರೊಳಗೆ ಇವರು ಇಡೀ ವ್ಯವಸ್ಥೆ ಒಳಗೆ 33 ಜನ ವಚನಕಾರ್ತಿಯರು ಆಗಿ ಹೋಗಿರ್ತಕ್ಕಂಥದ್ದು, ಬರ್ದಿರ್ತಕ್ಕಂಥದ್ದು ಬಹಳ ದೊಡ್ಡ ಕ್ರಾಂತಿ ಬಸವಣ್ಣ ಮಾಡಿದ್ರು ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತೇವೆ. ಹಾಗಾಗಿ ಇಲ್ಲಿ ಭವಿ ಹೋಗಿ ಭಕ್ತಿ ಆಗ್ತಾಳೆ, ಮಾಯೆ ಹೋಗಿ ಮಾತೆ ಆಗ್ತಾಳೆ. ಬಸವಣ್ಣನ ಅನುಭವ ಮಂಟಪದ ಒಳಗೆ ಮೌನಿ ಆಗಿದ್ದವಳು ಮಾತಾಡ್ತಾಳೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಗಾಗಿ ಇಡೀ ವ್ಯವಸ್ಥೆ ಒಳಗೆ ಇವತ್ತ ಮಾಯೆ ಅಂತ ಬಸವಣ್ಣ ತಿರಸ್ಕಾರ ಮಾಡಲಿಲ್ಲ, ದೇವತೆ ಅಂತ ವೈಭವೀಕರಿಸ್ಲಿಲ್ಲ, ಅಸಹಾಯಕಳು ಅಂತ ಅವರಿಗೆ ಮಹಿಳೆಗೆ ಕಡೆಗಣಿಸ್ಲಿಲ್ಲ, ವಿಧವೆ ಅಂತ ಹೀಗಳಿಲಿಲ್ಲ, ಗಂಡ ಬಿಟ್ಟವಳು ಅಂತ ಕೂಡ ನೋಡ್ಲಿಲ್ಲ, ಹೆಣ್ಣನ್ನ ಹೆಣ್ಣಾಗಿ ಕಂಡವರು, ದೇಹವನ್ನ ಮಾರ್ಕೊಂಡಿರ್ತಕ್ಕಂಥ ಸಂಕವ್ಯ ಎನ್ನುವಂತಹ ಶಿವಶರಣೆ ಅಲ್ಲಿಯೂ ಕೂಡ ಆಕಿಗೂ ಕೂಡ ಈ ವಚನ ಚಳವಳಿ ಒಳಗೆ ಕರೆದುಕೊಂಡ್ಮೇಲೆ ಅವಳು ಕೂಡ ವಚನವನ್ನ ಬರೀಲಿಕ್ಕೆ 12,000 ಇಲ್ಲಿ ತನ್ನ ಮೈಯನ್ನ ಮಾರ್ಕೊಳ್ತಾ ವೇಶ್ಯೆಯರೆಲ್ಲರೂ ಕೂಡ ಶಿವಶರಣೆಯರನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಬಸವಣ್ಣನಿಗೆ ಸಲ್ತದೆ ಅಂತ. ಇಡೀ ವಚನ ಚಳವಳಿ ಒಳಗೆ ಅವ್ವ, ಅಕ್ಕ, ಅಣ್ಣ ಅನ್ನುವಂತಹ ತತ್ವಗಳನ್ನ ಇಡೀ ಮಹಿಳೆಗೆ ಕೊಟ್ಟಿದ್ರು ಅನ್ನೋದನ್ನ ನಾವಿಲ್ಲಿ ಅರ್ಥ ಆಗ್ತದೆ ಅಂತ. ಹಾಗಾಗಿ ಈ ಎಲ್ಲ ವ್ಯವಸ್ಥೆ ಒಳಗೆ ಈ ಬಸವಣ್ಣ ಇವತ್ತ ನಮಗೆ ಬಹಳ ಪ್ರಮುಖ ಆಗ್ತಾರೆ. ಅವ್ರು ಮಾಡಿರ್ತಕ್ಕಂಥ ಕ್ರಾಂತಿ ಇಡೀ ಸಮಾಜಕ್ಕೆ ಮಾದರಿ ಆಗ್ತಾರೆ ಅನ್ನುವಂತ ಅಂಶವನ್ನ ನಾವೆಲ್ಲ ಕಂಡುಕೊಳ್ಬೇಕಾಗ್ತದೆ ಅಂತ. ಹಾಗಾಗಿ ಇಲ್ಲಿ ನನ್ನ ಮಾತಾಡೋದಕ್ಕಿಂತಲೂ ಚರ್ಚೆ ಮಾಡಿದ್ರೆ ಇನ್ನಿಷ್ಟು ಒಳ್ಳೇದಾಗ್ತದೇನೋ ಅಂತ ಅನಿಸ್ತದೆ. ಬಹಳ ಸಂಕ್ಷಿಪ್ತವಾಗಿ ಕೆಲವು ವಿಷಯಗಳನ್ನ ಮಾತ್ರ ಇರುವಂತಹ ಸಮಯದೊಳಗೆ ನಿಮ್ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಮಕ್ಕಳಿಗೆ ಏನಾದ್ರೂ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಿದ್ರೆ ಮಾಡಬಹುದು ಅಂತ ಹೇಳಿ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶರಣಾರ್ಥಿಗಳು. ಮೇಡಮ್, ತುಂಬಾ ಚೆನ್ನಾಗಿ ಇತ್ತು. ನನ್ಗೆ ಒಂದು ಡೌಟ್ ಇದೆ, ಇಲ್ಲಿ ಮಕ್ಕಳಿಗೆ ಕೊಡ್ತೇನೆ ಅಂದ್ರೆ ಅಥವಾ ಒಂದು ರಿಕ್ವೆಸ್ಟ್ ಇದೆ. ಅಲ್ಲಿ ಮಾದಾರ ಚೆನ್ನಯ್ಯ ಅವರು ತಮ್ಮ ಚಪ್ಪಲಿಯನ್ನ ಹೊಲಿದು ತಂದು ಕೊಟ್ಟಾಗ ಬಸವಣ್ಣನವರು ಅದನ್ನ ತಲೆ ಮೇಲೆ ಇಟ್ಕೊಂಡು ಹೋಗ್ತಾರೆ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಬೇಕಾಯ್ತು ಮಕ್ಕಳಿಗೆ. ಅದು ಸಮಗಾರ ಹರಳಯ್ಯ ಅನ್ನುವಂತಹ ಶರಣ. ಸಮಗಾರ ಹರಳಯ್ಯ ಅವಾಗ ಚಪ್ಪಲಿ ಹೊಲೆಯೋದು ಅದು ಕನಿಷ್ಠ ಕಾಯಕ ಅಂತ ದೂರಿಡ್ತಾ ಇದ್ರು. ಕನಿಷ್ಠ ಕೆಲಸ ಚಪ್ಪಲಿ ಹೊಲೆಯವರು ಅಂದ್ರೆ ಅವ್ರಿಗೆ ಮುಟ್ಟಿಸ್ಕೊಳ್ಬಾರ್ದು, ಅದು ಕೆಟ್ಟ ಕೆಲಸ ಅಂತ. ಆದ್ರ ಹೊಲ್ದಿರ್ತಕ್ಕಂಥ ಚಪ್ಪಲಿಯನ್ನ ನಾವೆಲ್ಲ ಹಾಕೊಳ್ತೀವಿ, ಇವತ್ತಿಗೂ ಕೂಡ ನಾವೆಲ್ಲ ಹಾಕೊಳ್ತೀವಿ. ಅವಾಗ ಒಂದು ಸಲ ಏನಾಗ್ತದೆ ಅಂದ್ರೆ ಬಸವಣ್ಣ ಈ ಬಸವ ಕಲ್ಯಾಣ ನೋಡಿದ್ರೆ ಗೊತ್ತಾಗ್ತದೆ. ಆ ಬಸವಣ್ಣನ ಅರಮನೆ ಅಂತೀವಲ್ಲ, ಅರುವಿನ ಮನೆ, ಅಲ್ಲಿಂದ ಆ ಬಿಜ್ಜಳನ ಆಸ್ಥಾನಕ್ಕೆ ಹೋಗುವಾಗ ಎಡಗಡೆಗೆ ಹೊಲಗೇರಿ ಅಂತ ಬರ್ತದೆ. ಅಲ್ಲಿ ಸಮಗಾರ ಹರಳಯ್ಯ ಇರ್ತಾ ಇದ್ರು. ಅಲ್ಲಿ ಹೋಗ್ಬೇಕಾದಾಗ ಒಂದು ಸಲ ಅಲ್ಲಿ ಸಮಗಾರ ಹರಳಯ್ಯನವರು ಎದುರು ಬರ್ತಾರೆ. ಅವರು ಸಮಗಾರ ಹರಳಯ್ಯ ಒಂದು ಸಲ ಶರಣಾರ್ಥಿ ಅಂತಾರೆ. ಅವಾಗ ಬಸವಣ್ಣ ಶರಣಾರ್ಥಿ ಶಿವಶರಣ ಹರಳಯ್ಯನವ್ರೆ ಅಂತ ಹೇಳಿ ಕುದುರೆ ಮಾಲಿಂದ ಇಳಿದು ಅವರಿಗೆ 2 ಸರ್ತಿ ಶರಣಾರ್ಥಿ ಅಂತ ಮುಗಿದ ಕೈ ಬಾಗಿದ ತಲೆ, ಇದು ಬಸವಣ್ಣವರ ದೊಡ್ಡ ಪ್ರತೀಕವಾಗಿತ್ತು ಅಂತ. ಸೊ ಹಾಗೆ ಹೇಳಿದ ಮೇಲೆ ಅವರಿಗೆ ಏನಾಗ್ತದೆ ಅಂತಂತಂದ್ರೆ ಹರಳಯ್ಯನವರಿಗೆ ಅರೆ ನಾನು ಅವ್ರಲಿಂದ 2 ಸಲ ನನಗೆ ಶರಣ ಅಂದ್ರು, ಇದು ನನಗೆ ಭಾರ ಆಗಿದೆ, ಇದು ನನಗೆ ನಾನು ನನ್ನ ಮೇಲೆ ಬಹಳ ಋಣ ಹಾಕಿದ್ದಾರೆ ಅವರು 2 ಸಲ ಶರಣಂದು, ಅದಕ್ಕೆ ನಾನು ಆ ಋಣವನ್ನ ತೀರಿಸ್ಬೇಕು ಅಂತ ತಿಳ್ಕೊಂಡು ಕಲ್ಯಾಣಮ್ಮ, ಅವರ ಧರ್ಮ ಪತ್ನಿ ಕಲ್ಯಾಣಮ್ಮನ ಎಡತೊಡೆಯ ಚರ್ಮ, ಈ ಹರಳಯ್ಯನ ಬಲತೊಡೆಯ ಚರ್ಮ ಸುಲ್ದು ಆ ಚರ್ಮದಿಂದ ಚಪ್ಪಲಿಯನ್ನ ಮಾಡ್ತಾರೆ. ಚಪ್ಪಲಿಯನ್ನ ಮಾಡಿ ಅದನ್ನ ಒಂದು ಬಟ್ಟಿ ಒಳಗೆ ಹಾಕಿ ಬಸವಣ್ಣನ ಮನೆಗೆ ಅದನ್ನ ತಂದು ಕೊಟ್ಟು
ಅವರು ಅದನ್ನ ತಂದು ಕೊಟ್ಟು ಹೇಳ್ತಾರೆ, ನಾನು ಹಿಂಗ್ ಮಾಡಿದೀನಿ, ಇದನ್ನ ಹಾಕೊಂಡು ನನಗೆ ಪರಿಶುದ್ಧರನ್ನಾಗಿ ಮಾಡ್ಬೇಕು, ನಿಮ್ಮ ಋಣ ನನ್ನ ಮೇಲಿದೆ, ಅದನ್ನ ತೀರಿಸ್ಲಿಕ್ಕೆ ನಾನು ಮಾಡಿರ್ತಕ್ಕಂಥದ್ದು ಅಂತ. ಬಸವಣ್ಣ ಅದನ್ನ ತಗೊಳ್ತಾರೆ, ಎರಡೂ ಕಡೆಯಿಂದ ತಲೆ ಮೇಲೆ ಇಟ್ಕೊಳ್ತಾರೆ. ಇದು ಪಾದರಕ್ಷೆ ಅಲ್ಲ, ಇದು ಸಾಕ್ಷಾತ್ ಕೂಡಲ ಸಂಗಮ ದೇವನ ಇದು ಪಾದ ಇದೆ ಅಂತ. ಬಿಜ್ಜರ್ಗಿ ಅಂತಿದೆ, ಆ ಬಿಜ್ಜರ್ಗಿ ಊರೊಳಗ ಇವತ್ತಿಗೂ ಕೂಡ ಆ ಹರಳಯ್ಯನ ಪಾದುಕೆಗಳು ಇವತ್ತಿಗೂ ಇದೆ, ಚರ್ಮ ಎಲ್ಲ ಸುಗ್ಗಡಿದ್ದು ಇದೆ ಅಂತಕ್ಕಂಥದ್ದು. ಹಾಗಾಗಿ ಅವರಿಗೆ ಆ ಪಾದರಕ್ಷೆ ಬಹಳ ಪವಿತ್ರ ಆಗಿರ್ತಕ್ಕಂಥದ್ದು. ಇದು ಕೂಡಲ ಸಂಗಮನಿಗೆ ಹಾಕೊಳ್ತಾರಂತ ಪಾದರಕ್ಷೆ ಅಂತ ತಲೆ ಮೇಲೆ ಇಟ್ಕೊಳ್ತಾರೆ. ಅದನ್ನ ಮಧುವರ್ಷ ತಾನ್ ಕಸ್ಕೊಂಡು ಕಾಲೊಳಗೆ ಹಾಕೊಳ್ಳೋದಾಗ ಉರಿ 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 ಅಂತ ಒದ್ದಾಡ್ತಿರ್ತಾರೆ. ಇದು ಈ ಪ್ರಸಂಗದಲ್ಲಿ ನಡೆದಿರ್ತಕ್ಕಂಥದ್ದು ಅಂತ. ಸೊ ಮಕ್ಕಳೇ ಏನಾದ್ರು ಡೌಟ್ಸ್ ಇದ್ರೆ, ಯಾವ್ದಾದ್ರು ವಿಷಯವನ್ನ ನೀವು ಇಲ್ಲಿ ಹೇಳ್ಬೇಕು ಅಂತ ಅನ್ಸಿದ್ರೆ ಹೇಳ್ಬೋದು ಮಕ್ಕಳು. ಮುದ್ದು ಸಂಗಯ್ಯ ಅನ್ನುವಂತಹ ಒಬ್ಬ ಮಗನಿದ್ದ ಅಂತ ಹೇಳ್ತಾರೆ. ಗಂಗಾಂಬಿಕೆಯ ಹೊಟ್ಟೆಯಿಂದ ಮುದ್ದು ಸಂಗಯ್ಯ ಅನ್ನುವಂತ ಒಬ್ಬ ಮಗ ಇದ್ದ. ಆದ್ರೆ ಅವನು ಬಹಳ ಬಾಲ್ಯದೊಳಗನೆ ಲಿಂಗೈಕ್ಯ ಆದ ಅಂತ ಹೇಳ್ತಾರೆ. ಅದನ್ನ ಕಲ್ಯಾಣದಿಂದ ಒಂದು 3 ಕಿಲೋಮೀಟರ್ ಬಾಲ್ಕುಂದ ಅಂತ ಊರಿದೆ. ಅಲ್ಲಿ ಆ ಮುದ್ದು ಸಂಗಯ್ಯನ ಸಮಾಧಿಯನ್ನ ಕಾಣ್ತೇವೆ. ಅವನೆಲ್ಲೂ ಕೂಡ ದೊಡ್ಡವನಾಗ್ಲಿಲ್ಲ, ಅವನ್ ಯಾವ್ದು ಇರ್ಲಿಂದ ಕ್ರಾಂತಿಯಲ್ಲಿ ಭಾಗವಹಿಸ್ಲಿಲ್ಲ ಅನ್ನೋದು ಇಲ್ಲಿ ನಮಗ್ ಗೊತ್ತಾಗ್ತದೆ. ಸೊ ಇಲ್ಲಿ ಇನ್ನೊಂದು ಪ್ರಶ್ನೆ, ನಮ್ಮ ಶಾಲೆನಲ್ಲಿ ಅಥವಾ ನಮ್ಮ ಲೆಕ್ಚರರ್ಸ್ ಜೊತೆಗೆಲ್ಲ ಸ್ವಲ್ಪ ಮಾತಾಡ್ಬೇಕಾದ್ರೆ ಕಾಯಕವೇ ಕೈಲಾಸ ಅಂತ ಹೇಳಿದ್ರು, ಹಾಗೇನೆ ಕಾಯವೇ ದೇಗುಲ ಅಂತಾನು ಹೇಳಿದ್ರು. ಇಲ್ಲಿ ನಾವು ಕಾಯ ಅಂತ ತಗೋಬೇಕಾ ಅಥವಾ ಕಾಯಕ ಅಂತ ತಗೋಬೇಕಾ, ಅಥವಾ ಹೇಗೆ ಮಾರ್ಪಾಡಾಯ್ತು ಅನ್ನೋಂತ ಒಂದು ಪ್ರಶ್ನೆ, ಜಿಜ್ಞಾಸೆ ಕೂಡ ನಮ್ಮ ಚರ್ಚೆಗಳಲ್ಲಿ ಬರ್ತಿರುತ್ತೆ. ಒಂದ್ ಸ್ವಲ್ಪ ಸೂಕ್ಷ್ಮವಾಗಿ ಹೇಳ್ಬೋದು ಅದ್ರ ಬಗ್ಗೆ. ಜನ ಈ ಕೈಲಾಸದ ಬಗ್ಗೆ ಒಂದು ವಿಭಿನ್ನವಾಗಿರುವಂತಹ ಕಲ್ಪನೆ ಜನರಿಗಿದೆ. ಕೈಲಾಸ ಅಂತಂದ್ರೆ ಅಲ್ಲಿ ಶಿವ ಪಾರ್ವತಿಯರು ಇರ್ತಾರೆ, ಬ್ರಹ್ಮ ವಿಷ್ಣು ಮಹೇಶ ಅವರೆಲ್ಲ ಇರ್ತಾರೆ, ಅವ್ರವ್ರ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಇರ್ತದೆ, ನರ್ತಕಿಯರು ಇರ್ತಾರೆ ಅನ್ನೋ ಒಂದು ಯಾವುದೋ ಕಲ್ಪನೆಗಳನ್ನ ಆಧಾರದ ಮೇಲೆ ನಿರ್ಮಿತ ಆಗಿರುವಂತಹ ಒಂದು ಕೈಲಾಸ. ಆದ್ರ ಶರಣರು ಯಾವತ್ತೂ ಕೂಡ ಅದಕ್ಕೆ ನಂಬಲಿಲ್ಲ. ನಾವು ವೈಜ್ಞಾನಿಕವಾಗಿ ಚಿಂತನೆ ಮಾಡಿದಾಗ ಇವತ್ತು ಸ್ಪೇಸ್ ಮೇಲೆ ಎಲ್ಲಾ ಗ್ರಹಗಳಿಗೆ ಈ ಕಲ್ಪನಾ ಚಾವ್ಲಾ ಅಂತವ್ರು, ಸುನಿತಾ ವಿಲಿಯಮ್ಸನ್ ಅಂತವ್ರು ಹೋಗಿ ಬಂದಿದ್ದಾರೆ, ಎಲ್ಲೂ ಕೂಡ ಸಿಕ್ಕಿಲ್ಲ. ಆದ್ರ ಎಲ್ಲಿ ಕೆಲಸ ನಾವು ಮಾಡ್ತೀವಿ, ಪವಿತ್ರ ಮನಸ್ಸಿನಿಂದ ಯಾರಿಗೂ ಅನ್ಯಾಯ ಮಾಡ್ಲಾರ್ದೇನೆ ಮಾಡುವಂತಹ ಕೆಲಸ ಕಾಯಕ ಆಗ್ತದೆ. ಸತ್ಯ ಶುದ್ಧವಾಗಿ ಇರುವಂತಹ ಮನಸ್ಸಿನಿಂದ ಕಾಯಕ ಇದಕ್ಕೆ ಇದೇನಂತಾರೆ, ಕೈಲಾಸ ಅಂದ್ರ ಪವಿತ್ರ, ಕೈಲಾಸ ಅಂದ್ರೆ ಸುಖಮಯ, ಕೈಲಾಸ ಅಂದ್ರೆ ಪೂರ ಸ್ವರ್ಗ ಕಲ್ಪನೆಯನ್ನ, ಸ್ವರ್ಗ ನರಕದ ಕಲ್ಪನೆಯನ್ನ ಹೇಳ್ತಾರಲ್ಲ ಬೇರೆ ಬೇರೆ ರೀತಿ. ನರಕ ಅಂದ್ರೆ ಕಷ್ಟ ಇರ್ತದೆ, ಅದೇ ಇರ್ತದೆ. ಸ್ವರ್ಗ ಅಂದ್ರೆ ಬಹಳ ಸುಖ ಇರ್ತದೆ, ಅದೇ ಇರ್ತದೆ. ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದಾಗ ಅದರಿಂದ ಸಿಗುವಂತಹ ಖುಷಿ, ಸಂತೋಷ, ನೆಮ್ಮದಿ, ಅದನ್ನ ಕೈಲಾಸ ಅದ ತರ ಆಗ್ತದೆ. ಇದು ಕಾಯ, ಇದು ದೇಹ ಯಾವತ್ತೂ ಕೂಡ ದೇಹ ಅಂತ ಅಂಗ ಲಿಂಗ ಆಗ್ಬೇಕು. ಲಿಂಗಾಂಗ ಸಾಮರಸ್ಯ ಅನ್ನುವಂತ ಒಂದು ಶಬ್ದ ಬರ್ತದೆ. ಅಂಗ ಬೇರೆ ಅಲ್ಲ, ಲಿಂಗ ಬೇರೆ ಅಲ್ಲ ಅಂತಕ್ಕಂಥದ್ದು. ಅಂಗ ಗುಣಗಳನ್ನ ಕಳೆದು ಲಿಂಗ ಗುಣಗಳನ್ನ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಅಂಗ ಗುಣಗಳು ಅಂದ್ರೆ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ, ಅರಿಷಡ್ ವರ್ಗಗಳು. ಈ ಸೂಕ್ಷ್ಮ ಶರೀರದೊಳಗೆ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ ಅಂತ ಇರ್ತದೆ. ಇವೆಲ್ಲವನ್ನ ಹೋಗ್ಲಾಡಿಸ್ಬೇಕು ಅಂತ ಶರಣರು ಹೇಳ್ತಾರೆ. ಅಂಗ ಗುಣಗಳನ್ನ ಕಳೆದು ಲಿಂಗಗಳ ಗುಣಗಳನ್ನ ಲಿಂಗ ಅಂತಂದಾಗ ಸುಖ, ನೆಮ್ಮದಿ, ಶಾಂತಿ, ಈ ಸಮೃದ್ಧಿ, ಇವೆಲ್ಲ ಲಿಂಗ ಗುಣಗಳು. ಇವೆಲ್ಲವನ್ನ ಅಳವಡಿಸ್ಕೊಂಡಾಗ ಈ ಕಾಯ ಇದು ಕಾಯ ಅಂತ ಲಿಂಗಾಂಗ ಆಗ್ತದೆ. ಲಿಂಗ ಬೇರೆ ಬೇರೆ ಅಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾವು ಪೂಜಾ ಮಾಡುವಾಗ ಲಿಂಗಾಯತರು ಯಾರು ಕೂಡ, ನೀವು ಈ ಒಂದು ಮಾತನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೇಕು. ಈ ಸ್ಥಾವರ ಪೂಜೆಗಳನ್ನ, ಈ ಜಗಲಿ ಮೇಲೆ ಇರ್ತಕ್ಕಂಥ ಪೂಜೆ, ಆ ದೇವರುಗಳ ಪೂಜೆ ಮಾಡುವಾಗ ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀವಿ, ಪೂಜಾ ಮಾಡ್ತಾ ಇದ್ದಾರೆ ಅಂತ. ಲಿಂಗ ಪೂಜಾ ಮಾಡುವಾಗ ಲಿಂಗ ಪೂಜಾ ಮಾಡ್ತಾ ಇದ್ದಾರೆ ಅಂತ ಹೇಳಂಗಿಲ್ಲ ಯಾರು ಕೂಡ. ಲಿಂಗ ಪೂಜಾ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಶಬ್ದದ ಅರ್ಥ ಅಂಗಲಿಂಗ ಬೇರೆ ಬೇರೆ ಅಲ್ಲ ಅಂತಕ್ಕಂಥದ್ದು. ಅಂಗ ಗುಣಗಳನ್ನ ಬಿಟ್ಟು ಯಾವ ಲಿಂಗ ಕಟ್ಕೊಂಡಿವೆ ಅಂದ ಕೂಡಲೇ ಬರೀ ಕೊಳ್ಳ ಕಟ್ಕೊಂಡ್ರೆ ಅಷ್ಟೇ ಅಲ್ಲ. ಅವ್ರು ಒಂದ್ ಕಡೆ ಹೇಳ್ತಾರೆ, ಲಾಂಛನಕ್ಕೆ ಶರಣೆಂಬೆ, ಲಾಂಛನಕ್ಕೆ ತಕ್ಕ ನಡೆ ಇದ್ದದಿದ್ದಡೆ ಕೂಡಲ ಸಂಗಮ ದೇವನ ಸಾಕ್ಷಿಯಾಗಿ ಛಿ ಎಂಬೆ ಅಂತ ಹೇಳ್ತಾರೆ.
ವಿಭೂತಿ ಹಚ್ಕೊಂಡ, ಲಿಂಗ ಕಟ್ಕೊಂಡ, ರುದ್ರಾಕ್ಷಿ ಹಾಕೊಂಡ ಅಂದ ತಕ್ಷಣಕ್ಕೆ ಈತ ಬಹಳ ದೊಡ್ಡ ಸ್ವಾಮಿಗಳು ಅಂತ ಅನ್ನಂಗಿಲ್ಲ, ಅಥವಾ ದೊಡ್ಡ ವ್ಯಕ್ತಿ ಅನ್ನಂಗಿಲ್ಲ. ಲಾಂಛನಕ್ಕೆ ತಕ್ಕ ನಡೆ ಇರಬೇಕು, ಆತ ನಡೆ ಇರಬೇಕು. ಆ ನಡೆ ಇರಬೇಕು ಅಂದಾಗ ಅಂಗ ಗುಣಗಳನ್ನೆಲ್ಲ ಅಳಿಸ್ಕೊಂಡು ಲಿಂಗ ಗುಣಗಳನ್ನ ಅವನ್ನೆಲ್ಲ ಅಳವಟ್ಟಾಗ ಅದು ಲಿಂಗ ಅಂಗ ಆಗಿ ಆತ ಶರಣನಾಗ್ತಾನೆ. ಇಲ್ಲಿ ಶರಣ ಸತಿ ಲಿಂಗಪತಿ ಎನ್ನುವಂತಹ ಶಬ್ದವನ್ನು ಬರ್ತದೆ. ಶರಣನ ಯಾವತ್ತು ಸತಿಯಾಗಿ, ಲಿಂಗ ಪತಿಯಾಗಿ ಇದ್ದವರು. ಹಾಗಾಗಿ ಲಿಂಗಾಯತರಿಗೆ ಯಾವಾಗ್ಲೂ ಕೂಡ ವಿಧವಾತನ ಅನ್ನೋದಿಲ್ಲ. ಲಿಂಗಾಂಗ ಸಾಮರಸ್ಯ ಅಂತಕ್ಕಂಥದ್ದು ಇದೆಯಲ್ಲ, ಲಿಂಗಾತೀತವಾಗಿ ಇಲ್ಲಿ ನಾವು ಇದು ಮಾಡ್ತೇವೆ. ಹೆಣ್ಣು ಗಂಡು ಅಂತ ಶರಣ ಸತಿ ಲಿಂಗ ಪತಿ ಈ ಶಬ್ದದ ಅರ್ಥ ಇದೆ ಅಲ್ಲ, ಹೆಣ್ಣು ಮಾತ್ರ ನಾವು ಪತಿ ಅಂತಲ್ಲ, ಗಂಡಿಗೂ ಕೂಡ ಶರಣ ಈ ಶಬ್ದ ಲಿಂಗ ಭೇದ ಇರ್ಲಾರ್ದೆ ಇರ್ತದೆ ಅಂತ. ಈ ಲಿಂಗ ನನ್ನ ಪತಿ ರೂಪದ ಒಳಗೆ ಇರ್ತದೆ. ಶರಣ ಅಂದ್ರೆ ಇಲ್ಲಿ ಲಿಂಗ ಭೇದ, ಅಂಗಕ್ಕ ಭೇದ ಇಲ್ಲ ಅಂತಕ್ಕಂಥದ್ದನ್ನ. ಈ ಲಿಂಗ ಹಾಕೊಂಡವ್ನ ಯಾವತ್ತು ಅಂಗ ಗುಣಗಳನ್ನ ಅವನು ಎಲ್ಲವೂ ಬಿಟ್ಟು ಬಿಡ್ಬೇಕು ಅಂತಕ್ಕಂಥದನ್ನ ಹೇಳ್ತಾರೆ. ಹಾಗಾಗಿ ಲಿಂಗ ಅಂಗ ಎರಡು ಒಂದಾದಾಗ ಮಾತ್ರ ಆತ ಶರಣನಾಗ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಭಕ್ತನಂಗಳವೇ ವಾರಣಾಸಿ. ಯಾವ ಭಕ್ತ ಇರ್ತಾನೋ ಅವನ ಅಂಗಳನ್ನೇ ವಾರಣಾಸಿ, ಅವನ ಅಂಗಳನ್ನೇ ಕಾಶಿ. ನಾವೇನ್ ಪವಿತ್ರ ಆಗ್ತೀವಿ ಅಂತ ತಿಳ್ಕೊಂಡು ಕಾಶಿ ದರ್ಶನ ಮಾಡ್ಲಿಕ್ಕೆ ಹೋಗ್ತೇವಿಲ್ಲ, ಭಕ್ತನ ಅಂಗಳದೊಳಗೆ ಹೋದರನ್ನೇ ಅಂಥ ಒಂದು ಸುಖಮಯವಾಗಿರ್ತಕ್ಕಂಥ ನೆಮ್ಮದಿಯಾಗಿರುವಂತ ಒಂದು ಸ್ಥಾನ ಅದು ಅಂತ ಹೇಳ್ತಾರೆ. ಸೊ ತುಂಬಾ ಹೊತ್ತು ಸುದೀರ್ಘವಾಗಿ, ತುಂಬಾ ಸರಳವಾಗಿ, ಮಕ್ಕಳಿಗೆ ಮನಮುಟ್ಟುವ ಹಾಗೆ ಬಹಳಷ್ಟು ವಿಚಾರಗಳನ್ನ, ಜೊತೆಗೆ ಒಂದೊಂದು ವಚನದ ಮುಖಾಂತರ ಆ ಎಕ್ಸಾಂಪಲ್ ಇದ್ದ ಹಾಗೆ ಮಕ್ಕಳಿಗೆ ತುಂಬಾ ಸರಳವಾಗಿ ತಿಳಿಸ್ಕೊಟ್ಟಿದ್ದೀರಾ. ಮಕ್ಕಳಿಗೆ ಅಷ್ಟೇ ಅಲ್ಲದೆ ನಮಗೂ ಕೂಡ ಒಂದು ಜ್ಞಾನೋದಯ ಆಗುವ ಹಾಗೆ ವಿಚಾರಗಳು ತಿಳಿದಿದೆ. ಸೊ ತಮ್ಗೆ ತುಂಬಾ ಅಮೂಲ್ಯವಾದ ಟೈಮ್ನ ಕೊಟ್ಬಿಟ್ಟು ಸುರಭಿ ಜೊತೆಗೆ ಇಷ್ಟೊತ್ತು ಟೈಮ್ ಕಳೆದಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್.